ನಿನಗೆ ದ್ವೇಷ ಮಾಡಲಿಕ್ಕೆ ಆಗಲ್ಲ. ಹಲ್ಲು ಕಿತ್ತ ವಿಷದ ಹಾವಿನ ಹಾಗೆ ಕಚ್ಚಿದ್ರು ಪಾಯ್ಸನ್ ಬರಲ್ಲ. ಎಷ್ಟು ಕಚ್ಚಿದ್ರು ಪಾಯ್ಸನ್ ಬರಲ್ಲ. ಯಾಕೆ ಬರಲ್ಲ? ಪಾಯ್ಸನ್ ಇಲ್ಲ. ಪಾಯ್ಸನ್ ಇರೋದನ್ನು ಕಿತ್ತಾಕಿ ಆಯಿತು. ಒಬ್ಬನು ಯೇಸು ಕ್ರಿಸ್ತರಲ್ಲಿ ಒಂದಾದರೆ ಅವನು ನೂತನ ಸೃಷ್ಟಿಯಾಗ್ತಾನೆ. ಈ ಪಾಯ್ಸನ್ ಹೋಗುತ್ತೆ. ಇನ್ನು ಯೇಸುವಿನಲ್ಲಿ ಒಂದಾಗು ಅಷ್ಟೇ. ನಾನು ಹೇಳ್ತಾ ಬಂದಿದ್ದು ನೀವು ಫರ್ಗಿವ್ ಮಾಡಬೇಕು ಅಂತಲ್ಲ, ಹೇಳ್ತಾ ಬಂದಿದ್ದಿಷ್ಟೇ. ನೀವು ಫರ್ಗಿವ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ರಿಸ್ತನನ್ನು ಧರಿಸ್ಕೋ, ಸೋ ದಟ್ ಯುವರ್ ನೇಚರ್ ವಿಲ್ ಚೇಂಜ್ ಇಂಟು ಹಿಸ್ ನೇಚರ್. ವೇರ್ ಎವರ್ ಯು ಗೋ, ಯು ಕೆನಾಟ್ ಲಿವ್ ವಿತೌಟ್ ಫರ್ಗಿವಿಂಗ್, ವಿತೌಟ್ ಲವಿಂಗ್. ನಾವು 70 times 7 ಅಂದರೆ ನೀವು ಅದನ್ನು ಗುಣಾಕಾರ ಮಾಡಿದರೆ ಎಷ್ಟಾಯಿತು? ಇಫ್ ಯು ಮಲ್ಟಿಪ್ಲೈ 70 times 7 ಎಷ್ಟಾಯಿತು? 490 ಆಯಿತು. ಓಕೆ. ಇಫ್ ಯು ರೈಟ್ 70 times ಎಷ್ಟಾಯಿತು? 7 7 7 7 7 70 times 7 ಹಾಕ್ಬಿಟ್ಟು ಓದಿದರೆ ಎಷ್ಟು ನಂಬರ್ ಬರುತ್ತೆ? ಎಣಿಸ್ಲಿಕ್ಕೆ ಆಗೋದಿಲ್ಲ. 490 ಟೂ ಮಚ್. ಲಾಸ್ಟಿಗೆ ಅದರ ಅರ್ಥ ಏನು ಗೊತ್ತಾ? ನಿನ್ನ ಕ್ಯಾರೆಕ್ಟರೇ ಕ್ಷಮೆ ಆಗಬೇಕು ಅಂತ. ಹೀಗೆ ಇರುವ ದೇವರೇ ನಿಮಗೆ ಸ್ತೋತ್ರ. ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ಇದುವರೆಗೂ ನಮ್ಮ ಸಂಗಡ ಇದ್ದು ನಿಮ್ಮ ಪ್ರೀತಿಯಲ್ಲಿ ನಮ್ಮನ್ನು ತೋಯಿಸಿ ನಡೆಸುತ್ತಿರುವ ದೇವರೇ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಫಾರ್ ಸೋಕಿಂಗ್ ಅಸ್ ಇನ್ ಯುವರ್ ಲವ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮರೇ ಸ್ತೋತ್ರ. ಆ ಒಂದು ಪ್ರೀತಿಯ ನದಿಯಲ್ಲಿ ಮುಳುಗುವ ಕೃಪೆಯನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಾಕ್ಯ ಹೇಳುತ್ತೆ, ಯು ಆರ್ ಬ್ಯಾಪ್ಟೈಸ್ಡ್ ಇನ್ ಟು ಕ್ರೈಸ್ಟ್ ಜೀಸಸ್. ಬ್ಯಾಪ್ಟಿಸಮ್ ಎಂಬ ಪದದ ಅರ್ಥ ಮುಳುಗಿಸುವುದಾಗಿದೆ. ಸೊ ನಾವು ಮುಳುಗಿದ್ದೇವೆ ಯೇಸುವಿನಲ್ಲಿ. ವಿ ಆರ್ ಬ್ಯಾಪ್ಟೈಸ್ಡ್ ಇನ್ ಟು ಕ್ರೈಸ್ಟ್ ಜೀಸಸ್. Jesus is nothing but love. ಯೇಸು ಪ್ರೀತಿಯಾಗಿದ್ದಾರೆ. That means you are baptized into love. You are soaked in love. You are immersed in love. ಮುಳುಗಿ ಮೇಲೆ ಎದ್ದು ಬರುವಾಗ ನಮ್ಮಲ್ಲಿ ಬರುವಂಥದ್ದು ಪ್ರೀತಿಯಾಗಿದೆ. If you are truly baptized into Christ, if you truly immersed into Christ, the result of that immersion is love, forgiveness, holiness, gentleness, humbleness, self-control, righteousness. ನಾವು ನಿಜವಾಗಿಯೂ ಯೇಸು ಕ್ರಿಸ್ತನಲ್ಲಿ ಮುಳುಗಿದ್ದೇ ಆದರೆ ಅದು ಪ್ರೀತಿಯಲ್ಲಿ ಮುಳುಗುವುದಾಗಿದೆ. ಬ್ಯಾಪ್ಟಿಸಮ್ ಎಂದರೆ ಮುಳುಗುವುದಾಗಿದೆ. ಮುಳುಗಿ ಮೇಲೇಳುವಾಗ ನನ್ನಲ್ಲಿರುವುದು ಪ್ರೀತಿ ಮಾತ್ರ. ಆ ಪ್ರೀತಿಯಲ್ಲಿದೆ ಪರಿಶುದ್ಧತೆ, ಆ ಪ್ರೀತಿಯಲ್ಲಿದೆ ಆನಂದ, ಆ ಪ್ರೀತಿಯಲ್ಲಿದೆ ದೇವರ ಸ್ವಭಾವ. ನಮ್ಮನ್ನು ಯೇಸುವಿನಲ್ಲಿ ಮುಳುಗಿಸಿದ್ದು ಪವಿತ್ರಾತ್ಮರಾಗಿದ್ದಾರೆ. ಪವಿತ್ರ ಆತ್ಮ ಅವರಿಂದ ದೀಕ್ಷೆ. You will be baptized by the Holy Spirit and fire. ಆ ಒಂದು ದೀಕ್ಷೆಯನ್ನ ದೇವರು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಹೇಳೋಣ. ಅದ್ಭುತಕರವಾದ ಈ ಒಂದು ದೀಕ್ಷೆಗಾಗಿ ಸ್ತೋತ್ರ ಹೇಳೋಣ. ಅದರಲ್ಲಿ ಜೀವಿಸಲು ದೇವರು ನಮ್ಮನ್ನು ಕರೆದಿದ್ದಾರೆ. ಆ ಪ್ರೀತಿಯ ಜೀವನ ನಮ್ಮಿಂದ ದೂರವಾಗಿ ಹೋಗಲು ಕಾರಣ
ನಮ್ಮ ಹೃದಯ ಎಲ್ಲಕ್ಕಿಂತ ವಂಚಕ. ಒಂದು ಸಮಯದಲ್ಲಿ ನಾವು ಅನುಭವಿಸಬೇಕಾಗಿದ್ದ ಆ ಪ್ರೀತಿಯನ್ನ ನಷ್ಟಪಡಿಸಿಕೊಂಡ ಪ್ರತಿಯೊಂದು ಕ್ಷಣಕ್ಕಾಗಿ ಪಶ್ಚಾತ್ತಾಪ ಪಟ್ಟು, ದೇವರೇ ಮತ್ತೊಮ್ಮೆ ಆ ಪ್ರೀತಿಯನ್ನು ಅನುಭವಿಸುವಂತೆ ಸಹಾಯ ಮಾಡಿರಿ ಎಂದು ಪವಿತ್ರಾತ್ಮನ ಸಹಾಯವನ್ನು ಕೇಳಿ. Lord, once again help me to experience that love. Lord, once again help me to walk in that love. Holy Spirit, give me the revelation of your word. ಪವಿತ್ರಾತ್ಮರೇ, ನಿಮ್ಮ ವಾಕ್ಯದ ಪ್ರಕಟಣೆಗಳನ್ನು ನನಗೆ ನೀಡಿರಿ. ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿಯಲ್ಲಿ ಜೀವಿಸಲು ಬೇಕಾದ ಜ್ಞಾನವನ್ನು ವಾಕ್ಯದ ಮುಖಾಂತರ ದಯಪಾಲಿಸಿರಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್, ಆಮೇನ್. ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ನಮ್ಮ ಜೀವನದ ಕೆಲವೊಂದು ವಿಷಯಗಳನ್ನು ನಾವು ದೇವರ ವಾಕ್ಯದ ಪ್ರಕಾರ ಅಥವಾ ದೇವರು ಹೇಳುವ ಪ್ರಕಾರ ಅಥವಾ ದೇವರ ರೀತಿಯಲ್ಲಿ ನಾವು ತೆಗೆದುಕೊಂಡ್ರೆ ನಮ್ಮ ಜೀವನದಲ್ಲಿ ತುಂಬ ಸಂತೋಷವಾಗಿ ನಮಗೆ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಯಾರಾದರೂ ತೊಂದರೆ ಕೊಟ್ಟಾಗ, ಯಾರಾದರೂ ನಮಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಾಗ ಕೊಟ್ಟೇ ಕೊಡ್ತಾರೆ. ಈ ಪ್ರಪಂಚದಲ್ಲಿ ನಾವು ಜೀವಿಸುವಾಗ ನಮಗೆಲ್ಲರಿಗೂ ಕೂಡ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ. ಮೆಂಟಲಿ, ಫಿಸಿಕಲಿ, ಇಮೋಷ್ನಲಿ ಮೆನಿ ಆಫ್ ಅಸ್ ಆರ್ ಟಾರ್ಚರ್ಡ್. ಆ ರೀತಿ ಆದಾಗ ನಾವು ಅದನ್ನು ಯಾವ ರೀತಿಯಲ್ಲಿ ತೆಗೆದುಕೋಬೇಕು ಅಂದರೆ, ಬೈಬಲ್ ಏನು ಹೇಳುತ್ತೋ, ದೇವರ ವಾಕ್ಯ ಏನು ಹೇಳುತ್ತೋ ಅದೇ ರೀತಿಯಲ್ಲಿ ತೆಗೆದುಕೋಬೇಕು. ನಾವು ಲೋಕದ ರೀತಿಯಲ್ಲಿ ತೆಗೆದುಕೊಂಡ್ರೆ ಅಥವಾ ನಮ್ಮ ಮೈಂಡ್ ಏನು ಹೇಳುತ್ತೋ ಅದರ ಪ್ರಕಾರ ತೆಗೆದುಕೊಂಡ್ರೆ ಅದು ನಮಗೆ ಕೆಡುಕನ್ನು ಉಂಟು ಮಾಡುತ್ತೆ, ಒಳ್ಳೆಯದಾಗೋದಿಲ್ಲ. ಓಕೆ, ಏನೇ ಪರಿಸ್ಥಿತಿ ಇರಲಿ, ಎಲ್ಲ ಪರಿಸ್ಥಿತಿಯಲ್ಲೂ ನೆನ್ಪಿಟ್ಕೊಳ್ಳಿ, ಇನ್ ಆಲ್ ಸರ್ಕಮ್ಸ್ಟಾನ್ಸಸ್ ವಿ ಹ್ಯಾವ್ ಟು ಟೇಕ್ ಇಟ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಪ್ರಕಾರ ತೆಗೆದುಕೋಬೇಕು. ಆಗ ಏನಾಗುತ್ತೆ ಕೇಳಿದರೆ ರೋಮ 8:28 ಆಗುತ್ತೆ. ಆಗ ಏನಾಗುತ್ತೆ? ವಾಟ್ ಈಸ್ ದ ರಿಸಲ್ಟ್? ರಿಸಲ್ಟ್ ಈಸ್ ರೋಮನ್ಸ್ 8:28. ಇಲ್ಲದೇ ಇದ್ದರೆ ಅದು ಆ ಬೈಬಲಲ್ಲಿ ಮಾತ್ರ ಓದ್ಲಿಕ್ಕೆ ಚೆನ್ನಾಗಿರುತ್ತೆ, ಕೇಳಿಸ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ, ಕೈ ತಟ್ಟಲಿಕ್ಕೆ ಚೆನ್ನಾಗಿರುತ್ತೆ. ಆದರೆ ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ಇಟ್ ಪರ್ಸನಲಿ. ವೈಯಕ್ತಿಕವಾಗಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ವೈಯಕ್ತಿಕವಾಗಿ ಅನುಭವಿಸದೇ ಇದ್ದರೆ ಪ್ರಯೋಜನ ಇಲ್ಲ. ಈಗ ಉದಾಹರಣೆ, ನೀರಿನ ಬಗ್ಗೆ ನಾವು ಕೇಳೋದ್ರಿಂದ ದಾಹ ಹೋಗೋದಿಲ್ಲ. ಹೋಗುತ್ತಾ? ನೋಯಿಂಗ್ ಅಬೌಟ್ ವಾಟರ್, ಇಟ್ ಬೆನಿಫಿಟ್ಸ್ ಯು ವಾಟ್? ನಥಿಂಗ್. ಬಟ್ ಡ್ರಿಂಕಿಂಗ್ ವಾಟರ್ ಬೆನಿಫಿಟ್ಸ್ ಯು. ಅದೇ ರೀತಿ ಇದು ಕೂಡ ರೋಮ 8:28 ಏನು ಹೇಳುತ್ತೆ ವಾಕ್ಯ? ರೋಮನ್ಸ್ 8:28. ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ. ಸಿ, 2 ಕಂಡೀಷನ್ಸ್ ಆರ್ ದೇರ್. ಸುಮ್ಮನೆ ವಾಕ್ಯ ಏನೋ ಒಂಥರ ಲಿಟ್ರಲ್ ಆಗಿ ಒಂದು ಡೈಲಾಗ್ ಥರ ತಗೋಬೇಡಿ. ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಮಾತ್ರ. ಎಕ್ಸ್ಕ್ಲೂಸಿವ್ಲಿ ಫಾರ್ ದೋಸ್ ಹೂ ಲವ್ ಗಾಡ್ ಆ್ಯಂಡ್ ಕಾಲ್ಡ್ ಬೈ ಗಾಡ್ ಅಕಾರ್ಡಿಂಗ್ ಟು ಹಿಸ್ ಪರ್ಪಸ್. ಫಾರ್ ದೆಮ್ ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಗುಡ್, ನಾಟ್ ಫಾರ್ ಎವ್ರಿಬಡಿ. ದಿಸ್ ಈಸ್ ಅನ್ ಎಕ್ಸ್ಕ್ಲೂಸಿವ್ ವರ್ಡ್ ಆಫ್ ಗಾಡ್. ಅಲ್ಲಿ ಬರೆದಿದೆ ಏನು? ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ. ಆರ್ ಯು ಶ್ಯೂರ್ ದಟ್ ಯು ಆರ್ ದ ಒನ್ ಲವಿಂಗ್ ಗಾಡ್ ಆ್ಯಂಡ್ ಕಾಲ್ಡ್ ಅಕಾರ್ಡಿಂಗ್ ಟು ಹಿಸ್ ಪರ್ಪಸ್? ಇಫ್ ಟ್ರೂ, ದಟ್ ವರ್ಡ್ ಈಸ್ ದ ರಿಸಲ್ಟ್. ಆ ವಾಕ್ಯ ನಿನ್ನ ಜೀವನದ ರಿಸಲ್ಟ್ ಆಗಿರುತ್ತೆ. ಇಫ್ ನಾಟ್, ಇಟ್ ವಿಲ್ ನಾಟ್ ವರ್ಕೌಟ್ ಇನ್ ಯುವರ್ ಲೈಫ್. ಇದು ಎಲ್ಲ ಕ್ರೈಸ್ತರ ಜೀವನದಲ್ಲೂ ಅಂತ ಹೇಳಲಿಲ್ಲ, ಚರ್ಚಿಗೆ ಬರುವವರ ಜೀವನದಲ್ಲಿ ಅಲ್ಲ, ಬೋಧನೆ ಮಾಡುವವರ ಜೀವನದಲ್ಲಿ ಅಲ್ಲ, ಪ್ರಾರ್ಥನೆ ಮಾಡುವವರ ಜೀವನದಲ್ಲಿ ಅಲ್ಲ. ವಾಕ್ಯ ಪೂರ್ತಿ ಇನ್ನೊಂದ್ಸರಿ ಓದೋಣ. ದೇವರನ್ನು ಪ್ರೀತಿಸುವವರಿಗೂ ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವುದು. ಎಷ್ಟು ಹಿತಕರವಾಗುತ್ತೆ?
ಸಕಲವು. ಆಲ್ ಥಿಂಗ್ಸ್, ನಾಟ್ ಫ್ಯೂ ಥಿಂಗ್ಸ್, ನಾಟ್ ಮೆನಿ ಥಿಂಗ್ಸ್, ನಾಟ್ ಸಮ್ ಥಿಂಗ್ಸ್, ಬಟ್ ಆಲ್ ಥಿಂಗ್ಸ್. ಎಲ್ಲವೂ, ಸಕಲವು, ಎಲ್ಲವೂ ಹಿತಕರವಾಗಿ, ಒಳ್ಳೆಯದಾಗಿ ಪರಿಣಮಿಸುತ್ತೆ. ಇದು ನಿಮಗೆ ಗ್ಯಾರಂಟಿ ಇದ್ದರೆ, ನೀವು ಯಾರ ಬಗ್ಗೆನೂ ಯಾರು ಏನು ಮಾಡಿದರೂ, ಯಾರು ನಿಮಗೆ ಎಷ್ಟು ತೊಂದರೆ ಕೊಟ್ಟರು, ಟಾರ್ಚರ್ ಕೊಟ್ಟರು, ನೀವು ಅವ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯು ವಿಲ್ ನಾಟ್ ಬಿ ವರೀಡ್. ಯು ಕೆನಾಟ್ ಕೀಪ್ ಹೇಟ್ರೇಟ್ ಇನ್ ಯುವರ್ ಹಾರ್ಟ್. ದ್ವೇಷ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಿಕಾಸ್ ಯು ನೋ ಇನ್ ಯುವರ್ ಹಾರ್ಟ್ ದಟ್ ಯು ಆರ್ ದ ಪರ್ಸನ್ ಲವಿಂಗ್ ಗಾಡ್ ಫ್ರಮ್ ಯುವರ್ ಹಾರ್ಟ್. And you are called by God according to His purpose, and you know all things work together for your good. Then why to worry? Why to hate? Why to discouraged? ನಾವು ಯಾಕೆ ಇವತ್ತು ತುಂಬ ಟೆನ್ಷನ್ ಮಾಡ್ಕೊಳ್ತೀವಿ, ಯಾಕೆ ತುಂಬ ದ್ವೇಷ ಮಾಡ್ತೀವಿ, ಯಾಕೆ ತುಂಬ ಹೊಟ್ಟೆ ಕಿಚ್ಚು ಪಡ್ತೀವಿ ಅಂದರೆ, ಯಾಕೆ ಅವ್ರ ಮೇಲೆ ಇವ್ರ ಮೇಲೆ ದ್ವೇಷ ಇಟ್ಕೊಂಡು ಬದುಕ್ತಾ ಇದ್ದೀವಿ ಅಂದರೆ, ನಮಗೆ ಈ ವಾಕ್ಯದಲ್ಲಿ ನಂಬಿಕೆ ಇಲ್ಲ. ಈ ವಾಕ್ಯದಲ್ಲಿ ನಮಗೆ ನಂಬಿಕೆ ಇಲ್ಲ, ಈ ವಾಕ್ಯದ ಅರಿವು ನಮಗಿಲ್ಲ. ಆದುದರಿಂದ ನಾವು ಮಾಮೂಲಿಯಾಗಿ ಬದುಕ್ತಾ ಇದ್ದೀವಿ. ಎಲ್ಲರೂ ಬದುಕೋ ಥರ ನಾವು ಬದುಕ್ತಾ ಇದ್ದೀವಿ. ಎಲ್ಲರೂ ಆಲೋಚನೆ ಮಾಡೋ ಥರ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸ್ವೀಕಾರ ಮಾಡೋ ಥರ ನಾವು ನಮ್ಮ ಮೈಂಡಿಗೆ ಕೆಲವೊಂದು ಥಿಂಗ್ಸನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ವಾಕ್ಯ ಸುಳ್ಳಾಗೋದಿಲ್ಲ. ವರ್ಡ್ ಈಸ್ ಆಲ್ವೇಸ್ ಟ್ರೂ. ವಾಟ್ ಇಟ್ ಸೇಸ್ ಇಟ್ ಡಸ್. ಅದು ಏನು ಹೇಳುತ್ತೋ ಅದು ಮಾಡುತ್ತೆ. ವಾಕ್ಯ ಏನು ಹೇಳುತ್ತೆ? ದೇವರನ್ನು ಪ್ರೀತಿಸುವವರಿಗೂ ಅವರ ಸಂಕಲ್ಪದ ಮೇರೆಗೆ ಕಾರ್ಯ ಹೊಂದಿದವರಿಗೂ ಸಕಲವು, ಕೆಲವಲ್ಲ ಸಕಲವು ಹಿತಕರವಾಗಿ, ಒಳ್ಳೆಯದಾಗಿ ಪರಿಣಮಿಸುತ್ತದೆ. ಪರಿಸ್ಥಿತಿ ಏನೇ ಇರಲಿ, ಪರಿಸ್ಥಿತಿ ಹೇಗೆ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಸರ್ಕಮ್ಸ್ಟಾನ್ಸಸ್. ಓಕೆ, ಇರ್ರೆಸ್ಪೆಕ್ಟಿವ್ ಆಫ್ ಸರ್ಕಮ್ಸ್ಟಾನ್ಸಸ್. ಪರಿಸ್ಥಿತಿಗೆ ಹೇಗೆ ಇರಲಿ, ಏನೇ ಆಗಿರಲಿ, ಹೇಗೆ ಇರಲಿ, ಅದು ಬೇಕಾಗಿಲ್ಲ. ಮಳೆ ಇರಲಿ, ಬಿಸಿ ಇರಲಿ, ಏನೇ ಇರಲಿ, ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಗುಡ್ ಫಾರ್ ದೋಸ್ ಹು ಲವ್ ಗಾಡ್ ಆ್ಯಂಡ್ ಕಾಲ್ಡ್ ಬೈ ಗಾಡ್ ಅಕಾರ್ಡಿಂಗ್ ಟು ಹಿಸ್ ಪರ್ಪಸ್. ಎಷ್ಟು ಒಳ್ಳೆ ವಾಕ್ಯ. ವಾಕ್ಯ ಒಳ್ಳೆಯದೇ. ಅದಕ್ಕೆ ನಾನು ಹೇಳಿದ್ದು, ಕೇಳಿಸ್ಕೊಳ್ಳಿಕ್ಕೆ ಚೆನ್ನಾಗಿದೆ, ಓದಲಿಕ್ಕೂ ಚೆನ್ನಾಗಿದೆ, ಕೈ ತಟ್ಟಿ ಎಂಜಾಯ್ ಮಾಡೋದಕ್ಕೂ ಚೆನ್ನಾಗಿದೆ. ಆದ್ದರಿಂದ ಲಾಭ ಇಲ್ಲ. ಇದು ನಿಮ್ಗೆ ಅರ್ಥ ಆಗಬೇಕು. ದೇವರನ್ನು ಪ್ರೀತಿಸುವ ಒಂದು ಹೃದಯ ನಿನಗೆ ಇದೆಯಾ? ಫಸ್ಟ್. ಎರಡನೇದಾಗಿ, ಡೂ ಯು ಹ್ಯಾವ್ ದ ಕನ್ವಿಕ್ಷನ್ ದಟ್ ಯು ಆರ್ ಕಾಲ್ಡ್ ಬೈ ಗಾಡ್ ಅಕಾರ್ಡಿಂಗ್ ಟು ಹಿಸ್ ಪರ್ಪಸ್. ದೇವರ ಉದ್ದೇಶದ ಪ್ರಕಾರ ಕರೆಯಲ್ಪಟ್ಟ ವ್ಯಕ್ತಿ ನೀನಾಗಿದ್ದೀಯ ಎಂಬ ಒಂದು ಮನವರಿಕೆ ನಿನಗೆ ಇದೆಯಾ? ಇದು ಎರಡು ಪಾಯಿಂಟ್ ಕ್ಲಿಯರ್ ಆಗಿಬಿಟ್ರೆ ಸಾಕು. ಒಂದು, ನಿನ್ನ ಹೃದಯ ದೇವರನ್ನ ಪ್ರೀತಿ ಮಾಡ್ತಾ ಇದೆಯಾ? ಡಸ್ ಮೈ ಹಾರ್ಟ್ ಲವ್ಸ್ ಗಾಡ್ ಆಲ್ವೇಸ್. ನನ್ನ ಹೃದಯ ಯಾವಾಗಲೂ ದೇವರನ್ನ ಪ್ರೀತಿಸ್ತಾ ಇದೆಯಾ? ಮತ್ತು ನಾನು ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವನಾಗಿದ್ದೇನಾ? ಎರಡು ವಿಷಯಗಳಲ್ಲಿಯೂ ನಮಗೆ 99% ಅಲ್ಲ, 100% ಗ್ಯಾರಂಟಿ ಇರಬೇಕು. ಗ್ಯಾರಂಟಿ ಇರಬೇಕು, ಕನ್ವಿಕ್ಷನ್ ಇರಬೇಕು. ಇದ್ದರೆ ಮಾತ್ರನೇ ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಯುವರ್ ಗುಡ್. ಇದ್ದರೆ ಮಾತ್ರನೇ. ಅದಲ್ಲದೆ ಸುಮ್ಮನೆ ವಾಕ್ಯ ಕೇಳಿದ ತಕ್ಷಣ ಆಗೋದಿಲ್ಲ. ಈ ವಾಕ್ಯ ಕೇಳಿಸ್ಕೊಂಡ ಖುಷಿ ಆಗುತ್ತೋ ಇಲ್ವೋ? ದೇವರನ್ನು ಪ್ರೀತಿಸುವವರಿಗೂ ಅವರ ಸಂಕಲ್ಪದ ಮೇರೆಗೆ ಕಾರ್ಯ ಹೊಂದಿದವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸದೆ. ಹಾಲೆಲೂಯಾ. ನಾನು ಈಗ ಹೇಳಿದ್ರು ನಿಮಗೇನು ಆಗ್ತಾಯಿಲ್ಲ, ಯಾಕಂದರೆ ಈ ಕಲ್ಲು ಮೇಲೆ ನೀರು ಸುರಿದ್ರೆ ಏನಾಗುತ್ತೆ? ಕಲ್ಲು ಶೇಕ್ ಆಗೋದಿಲ್ಲ. ಎನಿವೆ, ಪರವಾಗಿಲ್ಲ. ಫಸ್ಟಿಗೆ ಹಾಗೆ ಹೇಳಿದರೆ ಏನೋ ಸ್ವಲ್ಪ ಖುಷಿ ಆಗ್ತಿತ್ತೇನೋ. ಈಗ ಹಿಂಗೆ ಹೇಳಿಬಿಟ್ಟು ಈಗ ಹೇಳಿದ್ರಿಂದ ಏನೋ ಅನಿಸ್ತಾ ಇಲ್ಲ ಅನಿಸುತ್ತೆ ನನಗೆ. ಹಾಗೆ ತಗೊಬಿಡ್ತೀನಿ ನಾನು. ಎನಿವೆ, ಪ್ರೈಸ್ ಬಿ ಟು ಗಾಡ್. ಹೇಗೆ ಹೇಳಿದರೂ ಇದು ನಿಮ್ಗೆ ಅರ್ಥ ಆದ್ರೇ ವರ್ಕೌಟ್ ಆಗೋದು. ನೀವಲ್ಲಿ ಕುಣಿಯೋದ್ರಿಂದ ವರ್ಕೌಟ್ ಆಗಲ್ಲ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ದೇವರನ್ನು ಪ್ರೀತಿಸ್ತಾ ಇದೆಯಾ ನನ್ನ ಹೃದಯ? ಹೇಗೆ ಕಂಡುಹಿಡಿಯೋದು? ಈಗ ಟೆಸ್ಟ್ ಮಾಡೋದು ಹೇಗೆ? ಹೌ ಟು ಟೆಸ್ಟ್ ವೆದರ್ ಮೈ ಹಾರ್ಟ್ ಇಸ್ ಲವಿಂಗ್ ಗಾಡ್ ಆರ್ ನಾಟ್. ನನ್ನ ಹೃದಯ ದೇವರನ್ನ ಪ್ರೀತಿ ಮಾಡ್ತಾ ಇದೆಯೋ ಇಲ್ಲೋ ಅಂತ ಕಂಡು ಹಿಡಿಯೋದು ಹೇಗೆ? ಕಂಡು ಹಿಡಿಲಿಕ್ಕೆ ಯಾರ್ದೋ ಮಾತು ಕೇಳಬೇಡಿ, ದೇವ್ರ ಮಾತೇ ಕೇಳಿ. ಕಂಡು ಹಿಡಿಯೋದು ವಾಕ್ಯದಿಂದನೇ ಕಂಡು ಹಿಡಿಬೇಕು. ಬೇರೆ ಯಾವುದೋ ಥರ ಕಂಡು ಹಿಡಿದು ಏನೂ ಲಾಭ ಇಲ್ಲ. ಕಂಡು ಹಿಡಿಯೋಕ್ಕೆ
ಸ್ವಲ್ಪ ಒಂದು ಲಿಟ್ಮಸ್ ಟೆಸ್ಟ್ ಮಾಡೋಣ, ಕಂಡು ಹಿಡಿಯೋಣ ನಾವು. ಓಕೆ, ಕಂಡು ಹಿಡಿಬೇಕು. ಪೂರ್ತಿ ಕಂಡು ಹಿಡಿಬೇಕಂದ್ರೆ ಸುಮಾರು ಟೈಮ್ ಬೇಕು. ಜಸ್ಟ್ ಒನ್ ವರ್ಡಿಂದ ಕಂಡು ಹಿಡಿಯೋಣ. 1 John ಚಾಪ್ಟರ್ 4 ವರ್ಸ್ 18. 1 ಯೋವಾನನು ಬರೆದ ಮೊದಲನೆಯ ಪತ್ರಿಕೆ, ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 4 ವರ್ಸ್ 18. ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಪ್ರೀತಿ ಇರುವಲ್ಲಿ ಏನಿರೋದಿಲ್ಲ? ಭೀತಿ ಇರುವುದಿಲ್ಲ. ಪೂರ್ಣ ಪ್ರೀತಿ ಭೀತಿಯನ್ನು ಹೊರದೂಡುತ್ತದೆ. ಪೂರ್ಣ ಪ್ರೀತಿ ಭೀತಿಯನ್ನು ಹೊರದೂಡುತ್ತದೆ. ಭೀತಿ ಇರುವಲ್ಲಿ ಯಾತನೆ ಇರುತ್ತದೆ. ಯಾತನೆ ಇರುತ್ತದೆ. ಭೀತಿಯಿಂದಿರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ನಿನ್ನ ಹೃದಯದಲ್ಲಿ ದೇವರ ಮೇಲೆ ಪ್ರೀತಿ ಇದ್ದರೆ ನಿನ್ನ ಹೃದಯದಲ್ಲಿ ಭೀತಿ ಇರೋದಿಲ್ಲ. ಓಕೆ, ಇಫ್ ಯುವರ್ ಹಾರ್ಟ್ ಈಸ್ ಲವಿಂಗ್ ಗಾಡ್, you cannot live in fear, because the perfect love is in your heart. ಅದು ಎಲ್ಲಿಂದ ಬಂತು? ಅದು ಪವಿತ್ರಾತ್ಮನಿಂದ ಬಂತು. ಓಕೆ, ಆ ಪವಿತ್ರಾತ್ಮನಿಂದ ಒಂದು ಗಿಫ್ಟ್ ಆಗಿ ನಿನ್ನ ಒಳಗಡೆ ಬಂದಂಥ ಆ ಪ್ರೀತಿ ಇದೆಯಲ್ವಾ, ಈ ಪ್ರೀತಿ ನಿನ್ನ ಒಳಗಡೆ ಇರುವಾಗ ವಿತ್ ದಿಸ್ ಲವ್, ವಾಟ್ ಯು ಆರ್ ಗೋಯಿಂಗ್ ಟು ಡೂ ವಿತ್ ದಿಸ್ ಲವ್, ಯು ಆರ್ ಗೋಯಿಂಗ್ ಟು ಲವ್ ಗಾಡ್. ಯು ಕೆನಾಟ್ ಲವ್ ಗಾಡ್ ವಿತೌಟ್ ಗಾಡ್. ದೇವರಿಲ್ಲದೆ ದೇವ್ರನ್ನ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡೋದಾಗಿದ್ರೆ ಎಲ್ರಿಗೂ ಮಾಡ್ಬೋದಾಗಿತ್ತಲ್ವಾ? ಸೊ ವಿ ಕೆನಾಟ್ ಲವ್ ಗಾಡ್ ವಿತೌಟ್ ಗಾಡ್. ಅಂದರೆ ಪವಿತ್ರಾತ್ಮ ಇಲ್ಲದೆ ನಮಗೆ ದೇವರನ್ನ ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ದೇವರು ನಮಗೆ ಪವಿತ್ರಾತ್ಮರನ್ನ ಕೊಟ್ಟಿದ್ದಾರೆ. ನಾವು ಗಾಡ್ ಇಸ್ ಆಸ್ಕಿಂಗ್ ಅಸ್, ಲವ್ ಮೀ ವಿತ್ ಆಲ್ ಯುವರ್ ಹಾರ್ಟ್. ನೌ ಯು ಕ್ಯಾನ್ ಲವ್ ಇಫ್ ಯು ವಾಂಟ್, ಇಫ್ ಯು ವಿಲ್. ನೀನು ಮನಸ್ಸು ಮಾಡಿದರೆ ನೀನು ಈಗ ಪ್ರೀತಿ ಮಾಡ್ಬೋದು. ಯಾವಾಗ? ಪರಿಶುದ್ಧಾತ್ಮರನ್ನ ಕೊಟ್ಟು ಹೇಳ್ತಾ ಇದ್ದಾರೆ, ನೀನಿನ್ನು ಮುಂದೆ ದೇವರನ್ನ ಪ್ರೀತಿ ಮಾಡಬೇಕು. ದೇವರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗುವ ಒಂದು ಸಾಮರ್ಥ್ಯ ನಿನ್ನ ಒಳಗಡೆ ನಾನು ಫಿಕ್ಸ್ ಮಾಡಿದ್ದೀನಿ ಈಗ. ನಾವು ಯು ಕ್ಯಾನ್ ಲವ್. ಇಫ್ ಯು ರೆಫ್ಯೂಸ್ ಟು ಲವ್ ಮೀ, ಯು ವಿಲ್ ಲೂಸ್. ನೀನು ಕಳ್ಕೊಳ್ತೀಯ. ಸೊ ಈಗ ಪವಿತ್ರಾತ್ಮರು ನಮ್ಮಲ್ಲಿ ಆ ದೇವರ ಪ್ರೀತಿಯನ್ನು ತುಂಬಿಸ್ತಾರೆ. ಈಗ ಆ ಪ್ರೀತಿಯಲ್ಲಿ ನಾವು ಜೀವಿಸುವಾಗ ಅಥವಾ ದೇವರನ್ನು ಪ್ರೀತಿ ಮಾಡುವಾಗ ನಮ್ಮ ಜೀವನದಲ್ಲಿ ಏನಿರೋದಿಲ್ಲ? ಭಯ ಇರೋದಿಲ್ಲ, ಫಿಯರ್ ಇರೋದಿಲ್ಲ. ಈಗ ನೀವು ಭಯದಲ್ಲಿ ಬದುಕ್ತಾ ಇದ್ದೀರೋ ಅಥವಾ ಧೈರ್ಯವಾಗಿ, ಸಂತೋಷವಾಗಿ, ಆನಂದವಾಗಿ ಬದುಕ್ತಾ ಇದ್ದೀರೋ? ಅದು ತೋರಿಸುತ್ತೆ ನಿಮ್ಮ ಹೃದಯದಲ್ಲಿ ದೇವರನ್ನ ನೀವು ಪ್ರೀತಿ ಮಾಡ್ತಾ ಇದ್ದೀರೋ ಇಲ್ಲೋ ಅನ್ನೋದು. ಇನ್ನೊಂದು ಟೆಸ್ಟ್. ಓಕೆ, ಯೋವನನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ಜಾನ್ ಚಾಪ್ಟರ್ 14 ವರ್ಸ್ 23. ಆಗ ಯೇಸು, ನನ್ನನ್ನು ಪ್ರೀತಿಸುವವನು, ಇಫ್ ಯುವರ್ ಹಾರ್ಟ್ ಈಸ್ ಲವಿಂಗ್ ಗಾಡ್, ಇಫ್ ಯು ಲವ್ ಗಾಡ್, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ನನ್ನ ಮಾತನ್ನು ಕೈಗೊಂಡು ನಡೀತಾನೆ. ಅವನನ್ನು ನನ್ನ ಸಾಕು. ಈಗ ನನ್ನ ಹೃದಯ ದೇವರನ್ನ ಪ್ರೀತಿಸ್ತಾ ಇದೆಯೋ ಇಲ್ಲೋ ಅಂತ ಹೇಗೆ ಗೊತ್ತಾಗುತ್ತೆ? 24 ಗಂಟೆ ಬೈಬಲ್ ಹಿಡ್ಕೊಂಡು ಕುತ್ಕೊಳ್ಳೋದ್ರಿಂದ ಗೊತ್ತಾಗೋದಿಲ್ಲ, ಬೈಬಲ್ ಓದೋದ್ರಿಂದನೂ ಗೊತ್ತಾಗೋದಿಲ್ಲ. ಅದಲ್ಲ, ಬೈಬಲ್ ಬೋಧನೆ ಮಾಡ್ತಾ ಇದ್ದೀನಿ ನಾನೀಗ, ಅದರಿಂದನೂ ಗೊತ್ತಾಗೋದಿಲ್ಲ. ಈಗ ನಾನು ದೇವರನ್ನ ಪ್ರೀತಿಸ್ತಾ ಇದ್ದೀನೋ ಅನ್ನೋದಕ್ಕೆ ಅಥವಾ ಇಲ್ವೋ ಅನ್ನೋದಕ್ಕೆ ಎವಿಡೆನ್ಸ್ ಏನು ಅಂದರೆ ಒಬಿಡಿಯನ್ಸ್ ಆಫ್ ಹಿಸ್ ವರ್ಡ್ ಇಸ್ ದ ಎವಿಡೆನ್ಸ್ ದಟ್ ಐ ಲವ್ ಗಾಡ್. ಇಫ್ ಯು ಟ್ರೂಲಿ ಲವ್ ಗಾಡ್, ಇಫ್ ಯುವರ್ ಹಾರ್ಟ್ ಈಸ್ ಲವಿಂಗ್ ಗಾಡ್, ಯು ಆಲ್ವೇಸ್ ರೆಡಿ ಟು ಒಬೇ ವಾಟ್ ಗಾಡ್ ಸೇಸ್. ದೇವರು ಹೇಳೋದನ್ನು ಮಾಡಲಿಕ್ಕೆ ಯಾವಾಗಲೂ ತಯಾರಾಗಿರ್ತೀಯ. ಅಬ್ರಹಾಮನ ಥರ, ಈಗೋ ಸಿದ್ಧನಿದ್ದೇನೆ. ದೇವರು ಅಬ್ರಹಾಮನನ್ನು ಕರೆದು ಹೇಳ್ತಾರೆ ಒಂದು ದಿನ, ಜೆನೆಸಿಸ್ ಚಾಪ್ಟರ್ 21, ಆದಿಕಾಂಡ 21ನೇ ಅಧ್ಯಾಯದಲ್ಲಿ. ಅವನ ಮೊದಲನೇ ಮಗ, ಅಂದರೆ ವಾಗ್ದಾನ ಪುತ್ರ ಅಲ್ಲ, ಆದರೂ ಕೂಡ ಅಬ್ರಹಾಮನ ಮಗನೇ. ಹಾಗರಳಿಂದ ಅಬ್ರಹಾಮನಿಗೆ ಹುಟ್ಟಿದ ಮಗನ ಹೆಸರು ಇಷ್ಮಾಯಲ್ ಅಲ್ವಾ? ಇಷ್ಮಾಯಲ್ 21ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಾರೆ, ಇಷ್ಮಾಯಲನ್ನು ಅವಳ ಅಮ್ಮನ ಜೊತೆಗೆ ನೀನು ಕಳಿಸ್ಬಿಡು, ಕಾಡಿಗೆ ಎಲ್ಲೋ ಒಂದು ಕಡೆ ಕಳಿಸ್ಬಿಡು. 22ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ಈಗ ನಿನಗೆ ಸಾರಳಿಂದ ಹುಟ್ಟಿದ ಒಬ್ಬ ಮಗ ಇದಾನಲ್ಲ, ಅವನನ್ನು ಕರ್ಕೊಂಡು ಬಂದು ದಹನ ಬಲಿಯಾಗಿ ಅರ್ಪಿಸು. ಇಷ್ಮಾಯಲ್ನ ಕಳಿಸು ಅಂತ ಹೇಳಿದಾಗಲೂ ಅಬ್ರಹಾಮ ಈಗೋ ಸಿದ್ಧನಿದ್ದೇನೆ ದೇವರು ಅಂತ ಹೇಳ್ದ, ಕಳಿಸ್ಕೊಟ್ಟ. ಒಬ್ಬ ಮಗ ಹಾಗೆ ಹೋದ. ಇನ್ನೊಬ್ಬ ವಾಗ್ದಾನ ಪುತ್ರ ಐಸಾಕ್, ದ ಪ್ರಾಮಿಸ್ಡ್ ಸನ್.
ಅವನನ್ನು ತಗೊಂಡು ಬಂದು ಮೋರಿಯಾ ಬೆಟ್ಟದಲ್ಲಿ ದಹನ ಬಲಿಯಾಗಿ ಅರ್ಪಿಸು ಅಂತ ಹೇಳಿದಾಗ ಅಬ್ರಹಾಮ್ ವಾಸ್ ರೆಡಿ ಟು ಸ್ಯಾಕ್ರಿಫೈಸ್. ಈಗೋ ಸಿದ್ಧನಿದ್ದೇನೆ ನೋಡಿ. ಇವನಿಲ್ದಿದ್ರೆ ಅವನಾದರೂ ಇದ್ದಾನೆ ಅನ್ಕೋಬೋದಾಗಿತ್ತು. ಇದು ಅವನು ಕಳಿಸು ಇವನು ಕಳಿಸು, ಎಲ್ಲದಕ್ಕೂ ಎಲ್ಲ ಕಳ್ಕೊಳ್ಳಿಕ್ಕೆ ತಯಾರಾಗುವ ಒಬ್ಬ ಮನುಷ್ಯ. ಕಾರಣ ಏನು? ಬಿಕಾಸ್ ಹಿಸ್ ಹಾರ್ಟ್ ವಾಸ್ ಆಲ್ವೇಸ್ ಟುವರ್ಡ್ಸ್ ಗಾಡ್, ಲವಿಂಗ್ ಗಾಡ್. When you truly love God, you are ready to sacrifice anything and everything. When you truly love God, you are ready to sacrifice anything or everything. ನಾವು ಯಾವಾಗ ನಿಜವಾಗಲೂ ದೇವರನ್ನು ಪ್ರೀತಿಸ್ತೀವೋ, ನಾವು ಆ ದೇವರ ವಾಕ್ಯ ಅನುಸರಣೆಯ ನಿಮಿತ್ತವಾಗಿ, ಓಕೆ, ಫಾರ್ ದ ಸೇಕ್ ಆಫ್ ಹಿಸ್ ವರ್ಡ್, we are ready to sacrifice anything beautiful, anything good, anything wonderful for me. ನನಗೆ ತುಂಬ ಇಷ್ಟವಾದ, ತುಂಬ ಮುದ್ದಾದ, ತುಂಬ ಪ್ರಿಯವಾದ, ತುಂಬ ಹಿತಕರವಾದ ಏನನ್ನು ಬೇಕಾದರೂ, ಕೆಟ್ಟದ್ದಲ್ಲ, ಬೀಡಿ ಸಿಗರೇಟ್ ಅಲ್ಲ, ಆಯಿತಾ? ಕೆಲವರು ಇದ್ದಾರಲ್ಲ, ಧ್ಯಾನಕ್ಕೆ ಹೋದ್ಮೇಲೆ ಬೀಡಿ ಬಿಟ್ಬಿಟ್ಟೆ ಬ್ರದರ್, ಸಿಗರೇಟ್ ಎಲ್ಲ ಬಿಟ್ಬಿಟ್ಟೆ ನಾನು, ಧ್ಯಾನಕ್ಕೆ ಹೋದ್ಮೇಲೆ ಎಲ್ಲ ಪ್ರೋನೋಗ್ರಫಿ ಬಿಟ್ಬಿಟ್ಟೆ, ಧ್ಯಾನಕ್ಕೆ ಹೋಗಿ ಬಂದಮೇಲೆ ನಾನು ಎಲ್ಲ ಕೆಟ್ಟದ್ದು ಮೊಬೈಲ್ ಫೋನಲ್ಲೆಲ್ಲ ಡಿಲೀಟ್ ಮಾಡಿಬಿಟ್ಟೆ, ಧ್ಯಾನಕ್ಕೆ ಹೋದ್ಮೇಲೆ ಫ್ರೆಂಡ್ ಸರ್ಕಲೆಲ್ಲ ಬಿಟ್ಬಿಟ್ಟೆ. ಅದಲ್ಲ, ಅಲ್ಲೇ ನೀನು ಇದ್ದಿದ್ರೆ ಸತ್ತೋಗ್ತಾ ಇದ್ದೆ, ಬಿಟ್ಟಿದ್ದಕ್ಕೆ ಬದುಕಿದೆಯಾ? ಸೊ ಅದಲ್ಲ, ಒಳ್ಳೆಯದು, ಇಷ್ಟವಾದದ್ದು, ನಿನಗೆ ಹಿತಕರವಾದದ್ದು, ನಿನಗೆ ಮುದ್ದಾದದ್ದು, ಅದು ದೇವರ ವಾಕ್ಯದ ನಿಮಿತ್ತವಾಗಿ ಏನು ಬೇಕಾದರೂ, ಯಾವಾಗ ಬೇಕಾದರೂ, ಎಷ್ಟು ಬೇಕಾದರೂ ಕಳ್ಕೊಳ್ಳಿಕ್ಕೆ, ನಷ್ಟಪಡಿಸ್ಕೊಳ್ಳಿಕ್ಕೆ, ಟು ಲೂಸ್ ಎನಿಥಿಂಗ್ ಆರ್ ಎವ್ರಿಥಿಂಗ್. ನಾಟ್ ಟು ಗೇನ್, ಬಟ್ ಟು ಲೂಸ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಫಾರ್ ದ ಸೇಕ್ ಆಫ್ ದ ವರ್ಡ್. ಅದು ಸಾಧ್ಯ ಆಗುತ್ತೆ ಯಾವಾಗ? ವೆನ್ ಮೈ ಹಾರ್ಟ್ ಈಸ್ ಲವಿಂಗ್ ಗಾಡ್. ನಾನು ದೇವರನ್ನ ಪ್ರೀತಿ ಮಾಡುವಾಗ. ಇಲ್ಲದೇ ಇದ್ದರೆ ಬರೀ ದೇವರೇ ಕೊಡಿ, ದೇವರೇ ಕೊಡಿ, ಕೇಳೋದ್ರಲ್ಲೇ ಜೀವನ ಪೂರ್ತಿ ಭಿಕ್ಷೆ ಯಾಚಿಸೋದ್ರಲ್ಲೇ ಕಾಲ ಕಳೆದುಬಿಡ್ತೀವಿ. ಭಿಕ್ಷುಕರಾಗಿ ಬದುಕಿ, ಭಿಕ್ಷುಕರಾಗಿ ಪ್ರಾರ್ಥಿಸಿ, ಭಿಕ್ಷುಕರಾಗಿ ಸತ್ತು ಹೋಗ್ತೀವಿ. ಲಾಸ್ಟಿಗೆ ಭಿಕ್ಷೆಯಾಗಿ ಕೆಲವರು ಮಣ್ಣೆತ್ತಿ ಹೀಗೆ ಹಾಕ್ತಾರೆ, ತಗೋ ಭಿಕ್ಷೆ. ಆ ಥರ ಆಗಬಾರ್ದು. ನಾವು ದೇವರಿಗೆ ಕೊಡುವವರಾಗಬೇಕು. ಏನಾಗಬೇಕು? ಯಾವಾಗಲೂ ಬೇಡುವವರಾಗಬಾರ್ದು, ಯಾವಾಗಲೂ ಬೇಡುವವರಾಗಬಾರ್ದು, ಕೊಡುವವರಾಗಬೇಕು. ಏನು ಕೊಡೋದು? ಚಿಲ್ಲರೆ ಕಾಸಂತೂ ದೇವ್ರಿಗೆ ಬೇಡ. ನಿಮ್ಮದು ಊದುಬತ್ತಿ, ನಿಮ್ಮದು ಕ್ಯಾಂಡ್ಲು, ಹೂವು ಇದೆಯೋ ದೇವ್ರಿಗೆ ಬೇಡ. ದೇವರಿಗೆ ಏನು ಕೊಡಬೇಕು ಅಂದರೆ, ದೇವರು ಏನು ಕೇಳ್ತಾರೋ ಅದನ್ನೆಲ್ಲ ಕೊಡಬೇಕು. ವಾಟ್ ಎವರ್ ಹಿ ಆಸ್ ಯು ಮಸ್ಟ್ ಗಿವ್. ನಿಮ್ಗೆ ಗೊತ್ತಿರುತ್ತೆ ಏನಂತ, ಐ ನೋ ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಮೈ ಗುಡ್. ಐ ಆಮ್ ನಾಟ್ ಗೋಯಿಂಗ್ ಟು ಲೂಸ್. ಇಫ್ ಐ ಗಿವ್ ಇಷ್ಮಾಯಲ್ ಅವೇ, ಇಫ್ ಐ ಗಿವ್ ಐಸಕ್ ಅವೇ, ಐ ಆಮ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಇನ್ಸ್ಟೆಡ್ ಐ ಆಮ್ ಗೋಯಿಂಗ್ ಟು ಗೇನ್ ಸಮಥಿಂಗ್ ಗ್ರೇಟರ್ ಫ್ರಮ್ ದಿಸ್. ಸಿ, ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಗುಡ್ ಬಿಕಾಸ್ ಐ ನೋ ಹೂ ಈಸ್ ಕಾಲ್ಡ್ ಮೀ. God called me according to His purpose. ನನ್ನನ್ನು ಕರೆದವರು ದೇವರು ತಮ್ಮ ಚಿತ್ತದ ಪ್ರಕಾರ ಕರೆದಿದ್ದಾರೆ. ಅದರ ನಿಮಿತ್ತ ನಾನು ಏನೇ ಕಳ್ಕೊಂಡ್ರೂ ಅದು ನನಗೆ ನಷ್ಟ ಅಲ್ಲ, ನಾನು ಅದಕ್ಕಿಂತಲೂ ಬೆಸ್ಟನ್ನು ಪಡ್ಕೊಳ್ತೀನಿ ಅಂತ ಗ್ಯಾರಂಟಿ ನಮಗೆ ಇರುತ್ತೆ. See, whatever you plant in the kingdom of God, it will be multiplied and given back to you. ಹಣ ಅಲ್ಲ, ಹಣದ ವಿಷಯ ಅಲ್ಲ ಅದು ಮಾತಾಡ್ತಾ ಇರೋದು. ದ ಲೈಫ್, ದ ಸ್ಯಾಕ್ರಿಫೈಸಸ್ ಯು ಆರ್ ಡೂಯಿಂಗ್. ನೀನೇನು ತ್ಯಾಗ ಮಾಡ್ತೀಯಲ್ವಾ ದೇವರ ಮೇಲಿರೋ ಪ್ರೀತಿಯಿಂದ, ಥ್ರೂ ಒಬೀಡಿಯನ್ಸ್, ವಿಧೇಯತೆಯ ಮುಖಾಂತರವಾಗಿ, ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ಇನ್ಸ್ಟೆಡ್ ಆಫ್ ಯು ಆರ್ ಗೋಯಿಂಗ್ ಟು ಗೇನ್. ನೀನು ಪಡ್ಕೊಳ್ತೀಯ. ಇಷ್ಟು ಒಳ್ಳೆ ದೇವರು. ಬಟ್ ಆ ದೇವ್ರನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ, ಅವರ ವಾಕ್ಯನ ಅರ್ಥ ಮಾಡ್ಕೊಂಡಿಲ್ಲ. ದ್ಯಾಟ್ ಈಸ್ ಅವರ್ ಪ್ರಾಬ್ಲಮ್. ನೀವು ಭಾಗ್ಯವಂತರು, ನೀವು ಕಷ್ಟಪಟ್ಟು ಬಂದಿದ್ದೀರಿ. ಇಷ್ಟಪಟ್ಟು ಎಷ್ಟು ಜನ ಬಂದಿದ್ದೀರೋ ಗೊತ್ತಿಲ್ಲ. ಇಷ್ಟಪಟ್ಟು ಬಂದಿದ್ದೀರಾ, ಕಷ್ಟಪಟ್ಟು ಬಂದಿದ್ದೀರಾ? ಇಷ್ಟಪಟ್ಟು.
ಇಷ್ಟಪಟ್ಟು ಬಂದಿದ್ದೀರೋ ಇಲ್ಲ ಅಂತ ವಾಪಸ್ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ರಿಸಲ್ಟ್. ಇಲ್ಲಿ ಗೊತ್ತಾಗಲ್ಲ. ಇಲ್ಲಿ ಏನು ನಾಟಕ ಮಾಡ್ಬೋದು ನಾವು. ಹೊರಗಡೆ ಹೋಗಿ ನೀವು ಬದುಕ್ತಿರಲ್ಲ, ಮನೆಗೆ ಹೋಗಿ ಅಲ್ಲಿ ಗೊತ್ತಾಗುತ್ತೆ ನೀನು ಇಷ್ಟಪಟ್ಟು ಬಂದಿದೆಯೋ, ಕಷ್ಟಪಟ್ಟು ಬಂದಿದೆಯೋ, ಯಾರ್ದೋ ಒತ್ತಾಯಕ್ಕೆ ಬಂದಿದೆಯೋ, ಎಳ್ಕೊಂಡು ಬಂದಿದ್ದಕ್ಕೆ ಬಂದಿದೆಯೋ ಅಂತ ಗೊತ್ತಾಗೋದು ಮನೆಗೆ ಹೋದ್ಮೇಲೆ. ಇಲ್ಲಿ ಏನೂ ಗೊತ್ತಾಗಲ್ಲ. ಆಫ್ಟರ್ ಗೋಯಿಂಗ್ ಬ್ಯಾಕ್ ಹೋಮ್ ದ ರಿಯಾಲಿಟಿ ವಿಲ್ ಕಮ್ ಔಟ್. ಆದರೆ ಇಷ್ಟಪಟ್ಟು ಬಂದಿದ್ದೀರೋ, ಕಷ್ಟಪಟ್ಟು ಬಂದಿದ್ದೀರೋ, ಹೇಗೂ ಬಂದುಬಿಟ್ಟಿದ್ದೀರಿ, ಗಾದೆ ಇದೆಯಲ್ವ, ನೀರಿಗೆ ಬಿದ್ದುಬಿಟ್ಟಿದ್ದೀವಿ, ಈಜ್ಬಿಡೋಣ. ಈಜದೇ ಇದ್ದರೆ ನೀರು ಕುಡಿದು ಸಾಯ್ತೀರ, ಈಜಿದ್ರೆ ದಡ ಸೇರ್ತೀರ. ಹೇಗೂ ಬಿದ್ದುಬಿಟ್ಟಿದ್ದೀವಿ, ಈಜ್ರಿ. ಈಜ್ತೀರಾ? ಈಜಿದ್ರೆ ದಡ ಸೇರ್ತೀರಿ, ಈಜದೇ ಇದ್ದರೆ ನೀರು ಕುಡಿದು ಮುಳುಗೋಗ್ತೀರಿ. ಮುಳುಗಬೇಡಿ ಯಾರು, ಈಜ್ರಿ. ನೀರಿಗೆ ಬಿದ್ದುಬಿಟ್ಟಿದ್ದೀವಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಓಕೆ, ನಾನು ಹೇಳ್ತಾ ಬಂದಿದ್ದು, ನಾವು ಏನೇ ಬಂದರೂ ನಮ್ಮ ಜೀವಿತದಲ್ಲಿ ನಾವು ದೇವರ ವಾಕ್ಯದ ಪ್ರಕಾರನೇ ನಾವು ಡೀಲ್ ಮಾಡಬೇಕು, ನಾವು ತಗೋಬೇಕು. ಬೇರೆ ಅವ್ರಿವ್ರ ಥರ ತಗೊಳ್ಳೋದು ಬೇಡ. ಈಗ ಯಾವ ದೇವರ ವಾಕ್ಯದ ಪ್ರಕಾರ ತಗೊಳ್ಳೋದು ಅಂದರೆ, ನಾನು ಹೇಳ್ತಾ ಬಂದೆ, ನಮ್ಮ ಜೀವಿತದಲ್ಲಿ ಆದ ಕಷ್ಟಗಳು, ನಷ್ಟಗಳು, ಬೇರೆಯವರಿಂದ ಆದ ಕಷ್ಟಗಳು, ನಷ್ಟಗಳು, ಅವಮಾನಗಳು ಇದ್ದೇ ಇರುತ್ತೆ. ಆ ಥರ ಇಲ್ಲದೆ ಇರೋರು ಯಾರೂ ಇರೋದಿಲ್ಲ. ಯೇಸು ಸ್ವಾಮಿನೇ ಇದ್ದಾರೆ ಅಂದಮೇಲೆ ನಮ್ಮ ಜೀವನದಲ್ಲೂ ಇದ್ದೇ ಇರುತ್ತೆ. ಆಯಿತಾ? ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು, ನಷ್ಟಗಳು, ಅವಮಾನಗಳು, ನಿಂದನೆಗಳು ಬೇರೆಯವರಿಂದ ಬಂದಿರುತ್ತೆ. ನಾವು ತುಂಬ ಒಳ್ಳೆಯವರಾಗಿ ಬದುಕಿದಾಗ, ಕೆಟ್ಟವರಾಗಿ ಬದುಕಿದಾಗ ಅಲ್ಲ. ನಮ್ಮ ಲೆಕ್ಕದಲ್ಲಿ ನಾವೆಲ್ಲರೂ ಒಳ್ಳೆಯವರೇ ಅಲ್ವಾ? ನಮ್ಮಲ್ಲಿ ಕೆಟ್ಟವ್ರು ಯಾರಿದ್ದೀವಿ ಹೇಳಿ? ಯಾರೂ ಇಲ್ಲ. ನಮಗೆ ಯಾರು ಕೆಟ್ಟದ್ದು ಮಾಡಿದಾರೋ ಅವರಿಗೆ ಕೆಟ್ಟವರು. ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವೆಲ್ಲರೂ ಒಳ್ಳೆಯವರೇ, 100ಕ್ಕೆ 100ರಷ್ಟು ಒಳ್ಳೆಯವರೇ. ನಾವು ಒಳ್ಳೆಯವರಲ್ಲ ಅಂತ ಯಾರಾದರೂ ಹೇಳಿಬಿಟ್ರೆ ನಮಗೇನಾಗುತ್ತೆ? ಬೇಜಾರಾಗುತ್ತೆ, ಕೋಪ ಬರುತ್ತೆ, ಎಲ್ಲ ಬರುತ್ತೆ, ಸ್ವಾಭಾವಿಕ ಅದು. ಸೊ ಈಗ ಹಾಗೆ ತಗೊಳ್ಳೋಣ. ನಾವು ತುಂಬ ಒಳ್ಳೆಯವರಾಗಿದ್ದು ಕೂಡ ನಮಗೆ ಯಾರೋ ಏನೋ ಕೆಟ್ಟದ್ದು ಮಾಡಿಬಿಟ್ರು, ಮೋಸ ಮಾಡಿಬಿಟ್ರು, ಅನ್ಯಾಯ ಮಾಡಿಬಿಟ್ರು, ಅವಮಾನ ಮಾಡಿಬಿಟ್ರು, ಟಾರ್ಚರ್ ಕೊಟ್ಬಿಟ್ರು. ಈಗಲೂ ಕೊಡ್ತಾನೇ ಇದ್ದಾರೆ, ಈಗಲೂ ನಮಗೆ ತೊಂದರೆ ಕೊಡ್ತಾನೇ ಇದ್ದಾರೆ, ತೊಂದರೆ ಮಾಡ್ತಾನೇ ಇದ್ದಾರೆ ಅಂತ ಇಟ್ಕೊಳ್ಳಿ. ಹೌ ಟು ಹ್ಯಾಂಡಲ್ ದಟ್? ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು? ನೋ ಅದರ್ ವೇ ಅದರ್ ದ್ಯಾನ್ ಹ್ಯಾಂಡಲಿಂಗ್ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಪ್ರಕಾರ ಮುಖಾಂತರ ಅಲ್ಲದೆ ಬೇರೆ ಯಾವ ಥರನೂ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಹ್ಯಾಂಡಲ್ ಮಾಡಿದರೆ ಫೇಲ್ ಆಗ್ತೀವಿ. ಸೊ ಅದಕ್ಕೆ ಬೇಕಾದ ಒಂದು ವಾಕ್ಯ ಆದಿಕಾಂಡ, ಜೆನೆಸಿಸ್ ಚಾಪ್ಟರ್ 50 ವರ್ಸ್ 20. ಆದಿಕಾಂಡ ಅಧ್ಯಾಯ 50 ವಾಕ್ಯ 20. ಅಲ್ಲಿ ನಾವು ನೋಡ್ತೀವಿ ಆ ವಾಕ್ಯದಲ್ಲಿ, ಆ ವಾಕ್ಯ ಓದೋಣ ಫಸ್ಟ್. ಜೆನೆಸಿಸ್ ಚಾಪ್ಟರ್ 50 ವರ್ಸ್ 20. ಆದಿಕಾಂಡ ಅಧ್ಯಾಯ 50, ಲಾಸ್ಟ್ ಚಾಪ್ಟರ್ ಆಫ್ ಫಸ್ಟ್ ಬುಕ್ ಆಫ್ ದ ಬೈಬಲ್. ನೀವೇನೋ ನನಗೆ ಹಾನಿ ಮಾಡಬೇಕೆಂದು ಎಣಿಸಿದಿರಿ. ಜೋಸೆಫ್ ಹೇಳುವಂಥ ಮಾತಾಗಿದೆ ಇದು. ಓಲ್ಡ್ ಟೆಸ್ಟಿಮೆಂಟ್ ಜೋಸೆಫ್, ಸನ್ ಆಫ್ ಜೇಕಬ್, ಸೇಸ್, ನೀವೇನೋ ನನಗೆ ಹಾನಿ ಮಾಡಬೇಕು, ಕೆಟ್ಟದ್ದಾಗಬೇಕು ಎಂದು ಎಣಿಸಿದ್ದೀರಿ. ಆದರೆ ದೇವರು ಒಳಿತಾಗಬೇಕೆಂದು ಸಂಕಲ್ಪಿಸಿದರು. ಆದರೆ ದೇವರು ಒಳಿತಾಗಬೇಕು ಎಂದು ಸಂಕಲ್ಪಿಸಿದ್ದಾರೆ. ಹಲ್ಲೆಲೂಯಾ. ಹೌ ಟು ಟೇಕ್? ಯಾವ ರೀತಿ ತಗೋಬೇಕು? ಯಾರಾದರೂ ನಿಮಗೆ ಒಂದು ಕೆನ್ನೆಗೆ ಹೊಡೆದ್ರೆ, ನೀವು ಒಳ್ಳೇದು ಮಾಡಿದಿರಿ, ಒಳ್ಳೇದು ಮಾಡಿದಾಗ ಒಂದು ಕೊಟ್ಟರು ಯಾರೋ, ಆಗ ನೀವು ತಗೋಬೇಕಾಗಿರೋದೇನು? ನೀವೇನೋ ನನಗೆ ಕೆನ್ನೆಗೆ ಹೊಡೆಯಬೇಕೆಂದು ಡಿಸೈಡ್ ಮಾಡಿ ಹೊಡೆದ್ರಿ, ಆದರೆ ದೇವರು ಒಳಿತಾಗಬೇಕೆಂದು ಸಂಕಲ್ಪಿಸಿದ್ದಾರೆ. ಆದುದರಿಂದ ನಾನು ನಿನ್ನನ್ನು ಕ್ಷಮಿಸ್ತೀನಿ, ಬ್ಲೆಸ್ ಮಾಡ್ತೀನಿ, ಮಾತ್ರವಲ್ಲ ನನ್ನ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಗುಡ್ ಇನ್ ಮೈ ಲೈಫ್ ಬಿಕಾಸ್ ಐ ಲವ್ ಮೈ ಗಾಡ್. ದಟ್ ಈಸ್ ನ್ಯೂ ಟೆಸ್ಟಮೆಂಟ್. ಓಲ್ಡ್ ಟೆಸ್ಟಮೆಂಟ್ ಬೈಬಲ್ ಭಾಗದಲ್ಲಿ ನ್ಯೂ ಟೆಸ್ಟಮೆಂಟ್ ಇದೆ. ಜೀಸಸ್ ಈಸ್ ಹಿಡನ್ ಇನ್ ದ ಓಲ್ಡ್ ಟೆಸ್ಟಮೆಂಟ್. ಇನ್ ದ ನ್ಯೂ ಟೆಸ್ಟಮೆಂಟ್ ಪಾರ್ಟ್ ಆಫ್ ದ ಬೈಬಲ್ ಜೀಸಸ್ ಈಸ್ ರಿವೀಲ್ಡ್. ಅಷ್ಟೇ ಡಿಫರೆನ್ಸ್. ಇನ್ ದ ಓಲ್ಡ್ ಟೆಸ್ಟಮೆಂಟ್ ಪೋರ್ಷನ್ ಆಫ್ ದ ಬೈಬಲ್ ಜೀಸಸ್ ಇಸ್ ದೇರ್. ನ್ಯೂ ಟೆಸ್ಟಮೆಂಟ್ ಆಲ್ಸೋ ಜೀಸಸ್ ಇಸ್ ದೇರ್. ಬಟ್ ಇನ್ ಓಲ್ಡ್ ಹಿ ವಾಸ್ ಹಿಡನ್. ಪೌಲ್ರು ಹೇಳ್ತಾರಲ್ಲ, ಹಿಡನ್ ಫ್ರಮ್ ದ ಏಜಸ್, ನೌ ಇಟ್ ಈಸ್ ರಿವೀಲ್ಡ್. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಅಲ್ಲಿ ಹಿಡನ್ ಆಗಿದೆ ಅಷ್ಟೇ, ಅಲ್ಲಿದ್ದಾರೆ ಯೇಸು. ಅರ್ಥ ಆಗ್ತಿದೆಯಾ ಏನಾದರೂ? ಸುಮಾರು ಜನಕ್ಕೆ ಇದು ಏನೋ ಹೇಳ್ತಾ ಇದ್ದೀರಿ, ಅದು ಕೋಡ್ ಲ್ಯಾಂಗ್ವೇಜಲ್ಲಿ ನಾನು ಮಾತಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಕೆಲವರು ನೋಡ್ತಾ ಇದ್ದೀರಾ. ಹಾಂ, ಒಂದು ರೀತಿ ಕೋಡ್ ಲ್ಯಾಂಗ್ವೇಜೇ. ಈ ಕೋಣಗಳಿಗೆ ಅರ್ಥ ಆಗಲ್ಲ ಅದೆಲ್ಲ. ಕೋಡ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಸ್ವಲ್ಪ ಹಂಬಲ್ ಇರೋರಿಗೆ ಅರ್ಥ ಆಗುತ್ತೆ. ಕೋಣ ಅಂದರೆ ಯಾರು ಗೊತ್ತಾ? ಪ್ರೌಡ್ ಹಾರ್ಟ್, ಪ್ರೈಡಲ್ಲಿ ಇರ್ತಿರಲ್ವ, ಅರ್ಥ ಆಗಲ್ಲ. ಹಂಬಲ್ ಹಾರ್ಟ್, ಕುರಿಗಳ ಥರ ಇರೋದು ಅರ್ಥ ಆಗುತ್ತೆ. ಸ್ವಲ್ಪ ಇಳೀರಿ ಕೆಳಗೆ, ಆಗಿದ್ದು ಅರ್ಥ ಆಗುತ್ತೆ. ಇದು ಜ್ಞಾನಿಗಳಿಗೆ ಅರ್ಥ ಆಗಲ್ಲ, ಇದು ಮೇಧಾವಿಗಳಿಗೆ ಅರ್ಥ ಆಗಲ್ಲ, ಮಕ್ಕಳ ಥರ ಇರೋರಿಗೆ ಅರ್ಥ ಆಗುತ್ತೆ. ಮತ್ತು ನನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೀನು ಕೋಣನ ಥರ ಇದೆಯಾ, ಅರ್ಥ ಆಗ್ತಾ ಇಲ್ಲ. ನೋಡ್ಲಿಕ್ಕಲ್ಲ ಆಯಿತಾ, ಹಾರ್ಟಲ್ಲಿ, ಇನ್ ಯುವರ್ ಹಾರ್ಟ್ ನೋಡಲಿಕ್ಕೆ ಒಳ್ಳೆ ಮಾತೆ ಮರಿಯಳ ಥರನೇ ಇದೆಯಾ, ಸೈಂಟ್ ಜೋಸೆಫ್ ಥರನೇ ಇದೆಯಾ, ಜೀಸಸ್ ಕ್ರೈಸ್ಟ್ ಥರನೇ ಕಾಣ್ತೀಯಾ, ಬಾಳ ಯೇಸು ಥರನೇ ಕಾಣ್ತೀಯಾ. ಒಂದು ಬಾಲ ಒಂದಿಲ್ಲ ಅಷ್ಟೇ. ಅದು ಇಟ್ಟುಬಿಟ್ರೆ ಮೈಸೂರು ಝೂಗೆ ಹಿಡ್ಕೊಂಡು ಹೋಗಿ ಹಾಕ್ಬಿಡ್ತಾರೆ. ಅದು ಹೈಡ್ ಆಗಿದೆ ಅಷ್ಟೇ. ಓಕೆ, ವಿಷಯಕ್ಕೆ ಬನ್ನಿ. ಏನು ದೊಡ್ಡ ಅರ್ಥ ಆಗದಿರೋ ಸೀಕ್ರೆಟ್ ಯಾವುದು ಹೇಳ್ತಾ ಇಲ್ಲ, ಸಿಂಪಲ್ ಟ್ರೂತ್ಸ್. ಯೇಸು ಹಳೆ ಒಡಂಬಡಿಕೆಯಲ್ಲೂ ಇದ್ದಾರೆ, ಹೊಸ ಒಡಂಬಡಿಕೆಯಲ್ಲೂ ಇದ್ದಾರೆ. ಹಳೆ ಒಡಂಬಡಿಕೆಯ ಭಾಗದಲ್ಲಿ ಪ್ರಕಟವಾಗಿಲ್ಲ, ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನ ಮುಖಾಂತರ, ಅಪಸ್ತೋಲರ ಮುಖಾಂತರ, ಪ್ರೇಷಿತರ ಮುಖಾಂತರ ಪ್ರಕಟಪಡಿಸಿದ್ದಾರೆ, ಈಗಲೂ ಪಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ, ಸಿಂಪಲ್. ಈಗ ಇದಕ್ಕೆ ಬರೋಣ. 50:20 ಆದಿಕಾಂಡ. ಏನೋ ಸರಿ ಓದೋಣ. ನೀವೇನೋ ನನಗೆ ಹಾನಿ ಮಾಡಬೇಕೆಂದು ಎಣಿಸಿದಿರಿ. ಇದು ಜೋಸೆಫ್ ತನ್ನ ಸಹೋದರರಿಗೆ ಹೇಳ್ತಾ ಇರೋದು. ತನ್ನ ಸಹೋದರರು ಒಡ ಹುಟ್ಟಿದವರು, ಹೊರಗಡೆಯವರಲ್ಲ, ಸ್ವಂತ ಓನ್ ಬ್ಲಡ್ ರಿಲೇಷನ್ಸ್, ಬ್ಲಡ್ ಬ್ರದರ್ಸ್, ಓನ್ ಬ್ರದರ್ಸ್. ಓಕೆ, ಒಡ ಹುಟ್ಟಿದವರು, ರಕ್ತ ಹಂಚ್ಕೊಂಡು ಹುಟ್ಟಿದಂತಹ ಸಹೋದರರು ಅವನನ್ನು ಏನು ಮಾಡಿದರು? ಅವನನ್ನು ಹಿಡಿದು ಸಾಯಿಸಲಿಕ್ಕೆ ಪ್ರಯತ್ನ ಪಟ್ಟರು, ಅವನನ್ನು ಹೊಡೆದ್ರು, ಬಡಿದ್ರು, ಅವನನ್ನು ಬಾವಿಗೆ ಹಾಕಿದ್ರು, ಅವನನ್ನು ಹೇಟ್ ಮಾಡಿದರು, ಅವನನ್ನು ತಿರಸ್ಕಾರ ಮಾಡಿದರು. ಯಾಕೆ? ಅವನೇನು ಕೆಟ್ಟದ್ದು ಮಾಡ್ದ? ಅವನೇನು ಕೆಟ್ಟದ್ದು ಮಾಡಲಿಲ್ಲ, ಅವನು ಒಳ್ಳೇದು ಮಾಡಿದ್ದಕ್ಕೆ, ಅವನು ಒಳ್ಳೆಯದನ್ನು ಬಯಸಿದ್ದಕ್ಕೆ, ಅವನ ಹೃದಯ ಸರಿಯಾಗಿದ್ದಿದ್ದಕ್ಕೆ ಅವನಿಗೆಲ್ಲರೂ ಹೇಟ್ ಮಾಡಿದ್ರು. ನಮ್ಮ ಹೃದಯ ಸರಿ ಇಲ್ಲದೆ ನಮ್ಮನ್ನು ಹೇಟ್ ಮಾಡಿದರೆ ನಾವು ಹೃದಯ ಸರಿ ಮಾಡ್ಕೋಬೇಕು, ಬೇರೆ ಆಪ್ಷನ್ ಇಲ್ಲ. ಕೆಲವರು ಹೇಳ್ತಾರಲ್ಲ, ಎಲ್ಲರೂ ನನ್ನನ್ನು ಹೇಟ್ ಮಾಡ್ತಾರೆ. 2 ರೀಸನ್ಸಿಂದ ಹೇಟ್ ಮಾಡ್ತಾರೆ. ಒಂದು, ನೀನು ಸರಿ ಇಲ್ಲ, ಅಥವಾ ನೀನು ಸರಿ ಇದೆಯಾ. ನೀನು ತುಂಬ ಸರಿಯಾಗಿದ್ದರೂ ನಿನ್ನನ್ನು ಹೇಟ್ ಮಾಡ್ತಾರೆ, ನಿನ್ನ ಹಾರ್ಟ್ ಸರಿ ಇಲ್ಲ ಅಂದರೂ ನಿನ್ನನ್ನು ಹೇಟ್ ಮಾಡ್ತಾರೆ. ನೀನು ಸರಿ ಇಲ್ಲದೆ ನಿನ್ನನ್ನು ಹೇಟ್ ಮಾಡೋದಾದರೆ ನೀನೇ ಸರಿಯಾಗಬೇಕು. ನೀನು ಸರಿ ಇದ್ದು ನಿನ್ನನ್ನು ಹೇಟ್ ಮಾಡೋದಾದರೆ ನೀನು ವಾಕ್ಯದ ಪ್ರಕಾರ ಅದನ್ನು ಹ್ಯಾಂಡಲ್ ಮಾಡಬೇಕು. ಯಾವ ಥರ ಅಂತ ತಗೋಬೇಕು, ಇದೇ ಥರ ತಗೋಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ಇದೇ ಥರ ತಗೋಬೇಕು. ಇಷ್ಟ ಬಂದಂಗೆ ತಗೋಬಾರ್ದು, ಬೇರೆ ಥರ ತಗೋಬಾರ್ದು. ಹೇಳಬೇಕು, ನೀವೇನೋ ನನಗೆ ಹೊರಗೆ ಹಾಕಬೇಕೆಂದು ಬಯಸಿ ಹೊರಗೆ ಹಾಕಿದ್ದೀರಿ, ಆದರೆ ನನ್ನ ದೇವರು ಒಳಿತಾಗಬೇಕೆಂದು ಮೊದಲೇ ಸಂಕಲ್ಪಿಸಿದ್ದಾರೆ, ಆದ್ದರಿಂದ ನಾನು ಭಯ ಪಡೋದಿಲ್ಲ. ಗಾಡ್ ಬ್ಲೆಸ್ ಯು. ನೀವೇನೋ ನನ್ನ ಹೆಸರಿಗೆ ಅವಮಾನ ಮಾಡಬೇಕು ಅಂತ ಹೇಳಿಬಿಟ್ಟು ಏನೇನೋ ಮಾಡಿದ್ದೀರಿ, ಪರವಾಗಿಲ್ಲ, ಆದರೆ ದೇವರು ನನ್ನ ಹೆಸರಿಗೆ ಸನ್ಮಾನ ಆಗಬೇಕೆಂದು ಮೊದಲೇ ನಿಶ್ಚಯಿಸಿದ್ದಾರೆ, ಆದ್ದರಿಂದ ಗಾಡ್ ಬ್ಲೆಸ್ ಯು, ಪ್ರೈಸ್ ದ ಲಾರ್ಡ್. ನೀವೇನೋ ನೀ ಬಾವಿಲಿ ಬಿದ್ದು ಹಾಗೆ ಸತ್ತೋಗಬೇಕೆಂದು ಬಯಸಿದ್ದೀರಿ, ಆದರೆ ನನ್ನ ದೇವರು ಈಜಿಪ್ಟಿನ ಸಿಂಹಾಸನದ ಮೇಲೆ ಕುತ್ಕೊಂಡು ಆಳ್ವಿಕೆ ಮಾಡಬೇಕೆಂದು ಮೊದಲೇ ನಿಶ್ಚಯಿಸಿದ್ದಾರೆ, ಆದ್ದರಿಂದ ಪ್ರೈಸ್ ದ ಲಾರ್ಡ್. ಸಿ, ನಿಮಗೆ ಕನ್ವಿಕ್ಷನ್ ಬರಬೇಕು, ನಿಮ್ಮ ಒಳಗಡೆ ಬರಬೇಕು. ಈ ವಾಕ್ಯಗಳೆಲ್ಲ ನಮಗಾಗಿ ಇರೋದು. ವಾಟ್ ಎವರ್ ವಾಸ್ ರಿಟನ್ ಇನ್ ದ ಫಾರ್ಮರ್ ಡೇಸ್ ಫಾರ್ ಆರ್ ಇನ್ಸ್ಟ್ರಕ್ಷನ್. ಪ್ರಾಚೀನ ಪುಸ್ತಕಗಳಲ್ಲೆಲ್ಲ ಬರೆದಿರೋದು ಯಾರಿಗೋಸ್ಕರ? ನಮ್ಮ ಉಪದೇಶಕ್ಕಾಗಿ ಬರೆಯಲಾಗಿದೆ. ಫಾರ್ ಅಸ್, ಇಟ್ ಈಸ್ ರಿಟನ್ ಫಾರ್ ಅಸ್. ಯಾಕಂದರೆ ಇವತ್ತು ನಮಗೆ ತುಂಬ ಕಷ್ಟ ಈ ಲೋಕದಲ್ಲಿ. ನೋಡಿ, ನಮ್ಮನ್ನು ರಿಜೆಕ್ಟ್ ಮಾಡೋರು ಇದ್ದೇ ಇರ್ತಾರೆ, ನಮ್ಮನ್ನು ದ್ವೇಷ ಮಾಡೋರು ಇದ್ದೇ ಇರ್ತಾರೆ. ನಮಗೆ ದೊಡ್ಡ ದೊಡ್ಡ ಪ್ರಾರ್ಥನೆಗಳು ಮಾಡಲಿಕ್ಕೆ ಬರುತ್ತೆ, ಆದರೆ ಕೆಲವೊಮ್ಮೆ ನಮ್ಮನ್ನು ಯಾರಾದರೂ ಇಷ್ಟಪಡದೇ ಇದ್ದಾಗ, ತಿರಸ್ಕಾರ ಮಾಡಿದಾಗ, ಚುಚ್ಚಿದಾಗ, ಬೈದಾಗ, ಅವಮಾನಪಡಿಸಿದಾಗ ಹೇಗೆ ಅದನ್ನು ತಗೋಬೇಕು, ಹೌ ಟು ರೆಸ್ಪಾಂಡ್, ಅದು ನಮಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ನೀನು ಏನೇ ಪ್ರಾರ್ಥನೆ ಗೊತ್ತಿದ್ದು ಏನೂ ಪ್ರಯೋಜನ ಇಲ್ಲ.
ಪ್ರಾರ್ಥನೆ, ಫಾಸ್ಟಿಂಗ್, ಅದು ಇದು ಎಲ್ಲ ಮಾಡ್ತೀವಿ. ಆದರೆ ಈ ರೀತಿ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗ ಹೌ ಟು ರೆಸ್ಪಾಂಡ್ ಟು ದಟ್ ಸಿಚುವೇಶನ್ಸ್ ಅದು ನಮಗೆ ಗೊತ್ತಾಗದೇ ಇದ್ದರೆ, ಪ್ರೀತಿಯ ಸಹೋದರ ಸಹೋದರಿ, ವಿ ಆರ್ ಗೋಯಿಂಗ್ ಟು ಲೂಸ್ ದ ಕಿಂಗ್ಡಮ್ ಆಫ್ ಗಾಡ್ ಮೆನಿ ಟೈಮ್ಸ್. ಎಷ್ಟೋ ಬಾರಿ ಸ್ವರ್ಗ ರಾಜ್ಯದ ಅನುಭವ ನಾವು ಕಳ್ಕೊಳ್ತೀವಿ, ಯೇಸುವಿನ ಅನುಭವ ಕಳ್ಕೊಳ್ತೀವಿ. ನಿಮಗೆ ಗೊತ್ತಾ ಯಾಕೆ ಎಷ್ಟೋ ಜನ ಕ್ರೈಸ್ತ ವಿಶ್ವಾಸಿಗಳಿಗೆ ಕ್ರಿಸ್ತನನ್ನು ಅಥವಾ ದೇವರ ಸಾನ್ನಿಧ್ಯವನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ? ವೈ ಮೆನಿ ಕ್ರಿಶ್ಚಿಯನ್ಸ್, ನಾಟ್ ಬ್ಯಾಡ್ ಕ್ರಿಶ್ಚಿಯನ್ಸ್, ಗುಡ್ ಕ್ರಿಶ್ಚಿಯನ್ಸ್, ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ದರ್ ಲೈಫ್. ವೈ? ಈ ರೀತಿ ಪರಿಸ್ಥಿತಿಗಳಲ್ಲಿ, ಈ ರೀತಿ ಸಂದರ್ಭಗಳಲ್ಲಿ ಅವರನ್ನು ಬೇರೆಯವರು ದ್ವೇಷ ಮಾಡಿದಾಗ, ಅವಮಾನ ಮಾಡಿದಾಗ, ತೊಂದರೆ ಕೊಟ್ಟಾಗ, ಟಾರ್ಚರ್ ಕೊಟ್ಟಾಗ, ಇಲ್ಲ ಸಲ್ಲದನ್ನು ಅವ್ರ ಮೇಲೆ ಹೇಳಿದಾಗ ಅದನ್ನು ಯಾವ ರೀತಿಯಲ್ಲಿ ತಗೋಬೇಕು, ಯಾವ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸಬೇಕು, ಪ್ರತಿಕ್ರಿಯಿಸಬೇಕು ಅನ್ನೋದು ಗೊತ್ತಿಲ್ಲದೇ ಇರೋದ್ರಿಂದನೇ ದೇವರ ಸಾನ್ನಿಧ್ಯವನ್ನು ಅನುಭವಿಸ್ಲಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ನಾವು ಇದನ್ನು ಬೇರೆ ಯಾವ ಥರನೂ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ನಮ್ಮನ್ನು ಯಾರಾದರೂ ಹೇಟ್ ಮಾಡುವಾಗ, ದ್ವೇಷ ಮಾಡುವಾಗ ನಾವು ಅದನ್ನು ದ್ವೇಷದಂತ ತೆಗೆದುಕೊಂಡ್ರೆ, ಬೇಜಾರಿಂದ ತೆಗೆದುಕೊಂಡ್ರೆ ಅದು ನಮಗೆ ತೊಂದರೆ ಮಾಡುತ್ತೆ. ಆದರೆ ವಾಕ್ಯದ ಪ್ರಕಾರ ತೆಗೆದುಕೊಂಡ್ರೆ ನಿಮಗದೊಂದು ದೊಡ್ಡ ಬ್ಲೆಸ್ಸಿಂಗ್ ಆಗಿರುತ್ತೆ, ಆಶೀರ್ವಾದವಾಗಿರುತ್ತೆ. ಆದ್ದರಿಂದ ಫರ್ಗಿವ್ನೆಸ್, ಕ್ಷಮೆ ಅಂತಕ್ಕಂಥದ್ದು ಏನು ಗೊತ್ತಾ? ಫರ್ಗಿವ್ನೆಸ್ ಅಂದರೆ ಇಟ್ ಈಸ್ ಎ ಗಿಫ್ಟ್ ಯು ಆರ್ ಗಿವಿಂಗ್ ಟು ಯುವರ್ ಸೆಲ್ಫ್. ಫರ್ಗಿವ್ನೆಸ್ ಈಸ್ ಎ ಗಿಫ್ಟ್ ಯು ಆರ್ ಗಿವಿಂಗ್ ನಾಟ್ ಟು ಸಂಬಡಿ. ವೆನ್ ಯು ಫರ್ಗಿವ್ ಸಮ್ವನ್, ಯು ಆರ್ ಗಿವಿಂಗ್ ಎ ಗಿಫ್ಟ್ ಟು ಯುವರ್ ಸೆಲ್ಫ್. ಗಿಫ್ಟ್ ಸಿಕ್ಕಿದರೆ ಮಕ್ಕಳಿಗೆ ಏನಾಗುತ್ತೆ, ಅಥವಾ ಯಾರು ದೊಡ್ಡವರಿಗಾಗಲಿ ಮಕ್ಕಳಿಗಾಗಲಿ ಒಂದು ಗಿಫ್ಟ್ ಅನ್ನೋದು ಯಾರಾದರೂ ಕೊಟ್ಟರು ಅಂತ ಇಟ್ಕೊಳ್ಳಿ. ವೆನ್ ಸಂಬಡಿ ಗಿವ್ಸ್ ಯು ಎ ಗಿಫ್ಟ್, ನಿಮಗೆ ಸಂತೋಷ ಆಗುತ್ತೋ ದುಃಖ ಆಗುತ್ತೋ? ಸಂತೋಷ ಆಗುತ್ತಾ? ಖಂಡಿತ. ಯಾವುದೇ ಗಿಫ್ಟ್ ಇರಲಿ, ಗಿಫ್ಟ್ ಅನ್ನೋದು ಸಂತೋಷ ಕೊಡುತ್ತೆ. ಗಿಫ್ಟ್ ಅನ್ನೋದು ನಮಗೆ ಸಂತೋಷ ಕೊಡುತ್ತೆ, ಆನಂದ ಕೊಡುತ್ತೆ. ಅದೇ ರೀತಿಯಲ್ಲಿ ಕ್ಷಮೆ ಅನ್ನೋದು ಒಂದು ಗಿಫ್ಟ್. ಯಾರಿಗೆಲ್ಲ ಈ ಗಿಫ್ಟ್ ಬೇಕೋ ನೀವೇನು ಮಾಡಬೇಕು? ನೀವು ಕ್ಷಮಿಸ್ಬಿಟ್ರೆ ಸಾಕು. ಯಾರು ಎಲ್ಲರನ್ನೂ ಕ್ಷಮಿಸ್ಬಿಟ್ರೆ ಯು ಆರ್ ಗಿವಿಂಗ್ ಗಿಫ್ಟ್ ಟು ಯೋರ್ ಸೆಲ್ಫ್. ಅದರ ಅರ್ಥ ನೀವು ಗಿಫ್ಟ್ ಪಡ್ಕೊಂಡಾಗ ನಿಮಗೇನಾಗುತ್ತೆ? ಸಂತೋಷ ಆಗುತ್ತೆ. ಸೈತಾನ ಹೇಳ್ತಾನೆ, ನೀನು ಅವಳನ್ನ ಕ್ಷಮಿಸ್ಬೇಡ, ಕ್ಷಮಿಸಿದ್ರೆ ಅವಳು ನಿನ್ನ ಬಿಡಲ್ಲ. ಆಗ ನಿನ್ನ ಸಂತೋಷಕ್ಕೆ ನೀನು ಕಲ್ಲು ಹಾಕೊಳ್ತಾ ಇದೀಯಾ. ದೇವರು ಹೇಳ್ತಾರೆ, ನೀನು ಅವನ್ನ ಕ್ಷಮಿಸು, ಆಗ ನಿನಗೆ ಸಂತೋಷ ಸಿಗುತ್ತೆ. ನೀನು ಅವಳನ್ನ ಕ್ಷಮಿಸು, ನಿನಗೆ ಆರೋಗ್ಯ ಸಿಗುತ್ತೆ. ನೀನು ಅವಳನ್ನ ಕ್ಷಮಿಸು, ನೀನು ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆಗೆ ಹೀಗೆ ಉತ್ತರ ಸಿಗುತ್ತೆ. ನೀನು ಕ್ಷಮಿಸು, ನೀನು ಸುರಕ್ಷಿತವಾಗಿ ಬದುಕ್ತೀಯ. ನಿನ್ನ ಮೈಂಡ್ ಫ್ರೀ ಆಗುತ್ತೆ, ಬಾಡಿ ಫ್ರೀ ಆಗುತ್ತೆ, ಲೈಫೇ ಫ್ರೀ ಆಗುತ್ತೆ. ಆದರೆ ನಮ್ಮೊಳಗಡೆ ಅವ್ರ ಮೇಲೆ ದ್ವೇಷ, ಇವ್ರ ಮೇಲೆ ದ್ವೇಷ, ಇವ್ರ ಮೇಲೆ ದ್ವೇಷ, ಅವ್ರ ಮೇಲೆ ಬೇಜಾರು, ಇವ್ರ ಮೇಲೆ ಹೊಟ್ಟೆ ಕಿಚ್ಚು, ಇದೆಲ್ಲ ಇಟ್ಕೊಂಡು ಹಾಲೆಲೂಯ ಹಲ್ಲೆಲೂಯ ಅಂತ ನೀವು ಹಾಡಿ ಕುಣಿದು ಬಿದ್ದು ಏನೇ ಮಾಡಿದರೂ ನಿಮ್ಮ ಸೊಂಟನೂ ಹೋಗಲ್ಲ. ಯಾರು ಎಣ್ಣೆ ಹಚ್ಚಿ ಕೈ ಮೇಲಿಟ್ಟರು, ಕೈ ಇಟ್ಟಾಗ ಹೋಯ್ತು, ಬಿದ್ದಾಗ ಸೊಂಟ ಎಲ್ಲ ಫ್ರೀ ಆಯಿತು. ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗಲೇ ಮತ್ತೆ ಅದೇ ಕುಂಟೋದು, ಹೋಗ್ತಾ ಇಲ್ಲ. ಯಾಕೆ? ಇದು ಫ್ರೀ ಆಗಬೇಕಾದ್ರೆ ನಿನ್ನ ಒಳಗಡೆ ಫ್ರೀ ಆಗಬೇಕು. ಗಿಫ್ಟ್ ಕೊಡಬೇಕು, ಒಳಗಡೆ ಸಂತೋಷ ಬರಬೇಕು. ಒಳಗಡೆ ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯ ಇದೆಯಲ್ವ, 14:30 ಅನಿಸುತ್ತೆ. ಪ್ರೋವರ್ಬ್ಸ್, ಜ್ಞಾನೋಕ್ತಿಗಳ ಪುಸ್ತಕ 14:30. ಶಾಂತ ಗುಣವು ದೇಹಕ್ಕೆ ಆರೋಗ್ಯದಾಯಕವು, ಹೊಟ್ಟೆ ಕಿಚ್ಚು ಎಲುಬಿಗೆ ಕ್ಷಯ ರೋಗವು. ಹೊಟ್ಟೆ ಕಿಚ್ಚು ಅಂದರೆ ಹೊಟ್ಟೆ ಕಿಚ್ಚು ಮಾತ್ರ ಅಲ್ಲ, ಎಲ್ಲ ಕಿಚ್ಚು, ಬೇಜಾರಿನ ಕಿಚ್ಚು, ಹೊಟ್ಟೆ ಕಿಚ್ಚು, ಸ್ವಾರ್ಥದ ಕಿಚ್ಚು, ಹಠಮಾರಿತನದ ಕಿಚ್ಚು, ಆಲ್ ಕಿಚ್ಚು. ನಿಮ್ಮೊಳಗಡೆ ಏನಿದೆಯೋ ಅದೇ ಕಿಚ್ಚು. ಒಬ್ಬೊಬ್ಬರೊಳಗಡೆ ಒಂದೊಂದು ಕಿಚ್ಚು ಇರುತ್ತಲ್ವ. ನಾನು ಅವನ್ನ ಬಿಡಲ್ಲ,
ನಾನು ಅವಳನ್ನ ಬಿಡಲ್ಲ, ನಾನು ಅವ್ರನ್ನ ಮಾತ್ರ ಮರೆಯೋಕ್ಕಾಗಲ್ಲ. ಆ ಇನ್ಸಿಡೆಂಟ್ ಮಾತ್ರ ನನಗೆ ಮರೀಲಿಕ್ಕಾಗೋದಿಲ್ಲ. ಅವ್ರು ಹೇಳಿದ ಮಾತಿದೆಯಲ್ಲ, ಅದು ಮಾತ್ರ ನನಗೆ ನಿದ್ದೆಲ್ಲೂ ಕಾಡಿಸುತ್ತೆ. ಅವ್ರು ಮಾಡಿದ್ದು, ಅವ್ರು ಹೊಡೆದಿದ್ದು, ಅವರು ಬೈದಿದ್ದು, ಅವ್ರು ಹೇಳಿದ್ದು, ಅವರು ಕೊಡದೇ ಇದ್ದಿದ್ದು, ಅವರು ಕೊಟ್ಟಿದ್ದು, ಅವ್ರು ಕಿತ್ಕೊಂಡಿದ್ದು, ಅವ್ರು ಅವಮಾನ ಪಡಿಸಿದ್ದು, ಹಗಲು ರಾತ್ರಿ ನಿನ್ನ ನಿದ್ದೆನೇ ಹಾಳು ಮಾಡ್ತಾ ಇದೆ. ಅದಕ್ಕೆ ನಿದ್ರೆ ಮಾತ್ರೆ ತಗೊಳ್ತಾ ಇದೆಯಾ? ನಿದ್ರೆ ಮಾತ್ರೆ ತಗೊಂಡ್ರೆ ನಿದ್ದೆ ಬರ್ತಾ ಇಲ್ಲ. ಏನು ಸಮಸ್ಯೆ? ಬೈಬಲ್ ಏನು ಹೇಳುತ್ತೆ? ಶಾಂತ ಗುಣವು, ಟ್ರ್ಯಾಂಕ್ವಿಲ್ ಮೈಂಡ್. ಶಾಂತ ಗುಣ ಏನು ಮಾಡುತ್ತೆ? ಆರೋಗ್ಯದಾಯಕ. ಹೊಟ್ಟೆ ಕಿಚ್ಚು ಎಲುಬಿಗೆ ಕ್ಷಯ. ಪ್ಯಾಷನ್ ಮೇಕ್ಸ್ ದ ಬೋನ್ಸ್ ರೂಟ್. ಬೋನ್ಸನ್ನೇ ರೂಟನ್ ಮಾಡುತ್ತೆ, ಕೊಳತು ಹಾಕತ್ತಂತೆ. ಅದೇ ನಮ್ಮ ಜೀವನ ತುಂಬ ಚೆನ್ನಾಗಿದ್ವಿ, ಹೀಗಾಗೋಗ್ಬಿಡ್ತು. ಆರೋಗ್ಯ ತುಂಬ ಚೆನ್ನಾಗಿತ್ತು, ಈಗ ಏಡ್ಸ್ ಬಂದವ್ರ ಥರ ಆಗಿಬಿಟ್ಟಿದ್ದೀವಿ. ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ವಿ, ಹಣಕಾಸಿಗೇನು ತೊಂದರೆ ಇಲ್ಲ, ಈಗ ಭಿಕ್ಷುಕರಿಗಿಂತ ಮೋಸ ಆಗಿಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿದ್ವಿ, ಹೇಗೆ ಪಲ್ಟಿ ಹೊಡೆದೆ? ಹೇಗೆ ಪಲ್ಟಿ ಹೊಡೆದೆ? ಕಿಚ್ಚು, ಒಳಗಡೆ ಇರುವ ಹೊಟ್ಟೆ ಕಿಚ್ಚು, ಒಳಗಡೆ ಇರುವ ಬೇಜಾರು, ಅವ್ರ ಮೇಲೆ ಬೇಜಾರು, ಇವ್ರ ಮೇಲೆ ಬೇಜಾರು, ದ್ವೇಷ. ಇನ್ನೊಂದು ಹೇಳ್ತೀನಿ ಕೇಳಿ, ನೀವು ನನ್ನನ್ನು ಹೇಟ್ ಮಾಡೋದ್ರಿಂದ ನನಗೇನು ನಷ್ಟ ಇಲ್ಲ, ನಷ್ಟ ಪೂರ್ತಿ ನಿಮಗೆ. ನಾನು ನಿಮ್ಮನ್ನು ಹೇಟ್ ಮಾಡೋದ್ರಿಂದ ನನಗೆ ನಷ್ಟ, ನಿಮಗೇನು ನಷ್ಟ ಆಗಲ್ಲ, ನಿಮಗೇನು ಕಷ್ಟನೂ ಆಗೋದಿಲ್ಲ. ಬಟ್ ನಾನು ನಿಮ್ಮನ್ನು ಕ್ಷಮಿಸಿಬಿಟ್ರೆ ನನಗೂ ಲಾಭ, ನಿಮಗೂ ಲಾಭ, ಇಬ್ರಿಗೂ ಲಾಭ. ಎಷ್ಟು ಒಳ್ಳೆ ಬ್ಲೆಸ್ಸಿಂಗ್. ಒಂದು ಸಾರಿ ಪೇತ್ರ ಯೇಸು ಸ್ವಾಮಿ ಹತ್ರ ಬಂದುಬಿಟ್ಟು ಕೇಳ್ತಾರೆ, ಏನಂತ? ಯೇಸುವೆ, ಎಷ್ಟು ಸಾರಿ ಕ್ಷಮಿಸ್ಬೇಕು ನಾನೀಗ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಿಗೆ ಬಂದಿದ್ದೀನಿ. ಪ್ರೇಯರ್ ಗ್ರೂಪ್ ಲೀಡರ್ ನೀವೇನೆ, ನೀವು ಬೇರೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಪಸ್ತೋಲನಾಗಿ. ಮೀನು ಹಿಡಿಯೋ ಕೆಲಸ ಎಲ್ಲ ಬಿಟ್ಟು ನಿಮ್ಮಿಂದೆ ಬಂದಿದ್ದೀನಿ. ಈಗ ನಾನು ಫರ್ಗಿವ್ನೆಸ್ ಬಗ್ಗೆ ಟಾಕ್ ಕೊಡಬೇಕು. ಐ ವಾಂಟ್ ಟು ಪ್ರೀಚ್ ಅಬೌಟ್ ಫರ್ಗಿವ್ನೆಸ್. ಅದಕ್ಕೆ ಸ್ಟೈಲಾಗಿ ಯೇಸು ಹತ್ರ ಬಂದುಬಿಟ್ಟು ಕೇಳ್ತಾನೆ, ಜೀಸಸ್, ಹೌ ಮೆನಿ ಟೈಮ್ಸ್ ಐ ಹ್ಯಾವ್ ಟು ಫರ್ಗಿವ್? ಇಸ್ ಇಟ್ 7 ಈಸ್ ಓಕೆ? ಪರಿಪೂರ್ಣ ನಂಬರ್ ಅಂತೆ 7. ಅದಕ್ಕೆ ಯೇಸು ಹತ್ರ ಬಂದು ಸ್ಟೈಲಾಗಿ ಕೇಳ್ತಾನೆ ಪೇತ್ರ. ಯೇಸು ಸ್ವಾಮಿ ಎಲ್ಲ ಫರ್ಗಿವ್ನೆಸ್ ಬಗ್ಗೆ ಬೋಧನೆ ಮಾಡಿದ್ದಾರೆ, ಅದನ್ನು ಕೇಳಿಸ್ಕೊಂಡು ಬಂದು ಇವನು ಹೇಳ್ತಾ ಇರೋದು. ನಾನು ಈಗ ನಾಳೆ ಟಾಕ್ ಕೊಡಬೇಕು, ಫರ್ಗಿವ್ನೆಸ್ ಬಗ್ಗೆ ನಾನು ಟಾಕ್ ಕೊಡಬೇಕು. ಆದ್ದರಿಂದ ನಾನು 7 ಸರಿ ಕ್ಷಮಿಸಿದ್ರೆ ಸಾಕಾ? ನೋಡಿ ಹೆಂಗೆ ಕೇಳೋ ಪ್ರಶ್ನೆ ಹೇಗೆ ನೋಡಿ. ನಾನು ಪ್ರಾರ್ಥನೆ ಎಷ್ಟು ಸರಿ ಮಾಡಬೇಕು? ಡೈಲಿ 3 ಸರಿ ಮಾಡಿದರೆ ಸಾಕಾ? ನಾನು ಎಷ್ಟು ಅಧ್ಯಾಯ ಓದಬೇಕು ಬೈಬಲ್? ಡೈಲಿ 1 ಅಧ್ಯಾಯ ಓದಿದರೆ ಸಾಕಾ? ಸೋಂಬೇರಿ. ಅಲ್ಲೇ ಒಂದು ಕಳ್ತನ ಇದೆ. ಅದೆಲ್ಲ ನಾಟಕ ವರ್ಕೌಟ್ ಆಗಲ್ಲ. ಚರ್ಚಿಗೆ ವಾರಕ್ಕೆ 3 ದಿನ ಬಂದರೆ ಸಾಕಾ? ಡೈಲಿ ಎಷ್ಟು ಅವರ್ ಪ್ರೇಯರ್ ಮಾಡಬೇಕು? ಹಾಫ್ ಆನ್ ಅವರ್ ಪ್ರೇಯರ್ ಮಾಡಿದರೆ ಸಾಕಾ? ಎಷ್ಟು ರಿಟ್ರೀಟಿಗೆ ಬರಬೇಕು? ರಿಟ್ರೀಟ್ಗೆ ಅಟೆಂಡ್ ಮಾಡಬೇಕು. ನಾನು ಒಂದು 3 ರಿಟ್ರೀಟ್ಸ್ ಅಟೆಂಡ್ ಮಾಡಿದರೆ ಸಾಕಾ? ಎಲ್ಲ ನಾಟಕ ಮಾಡಬೇಡಿ. ಯಾರ್ದು ನಿಮ್ಮ ನಾಟಕ? ಯಾರ ಹತ್ರ? ಯೇಸು ಸ್ವಾಮಿ ಹತ್ರನಾ? ಓದಿ, ವಾಕ್ಯ ಇದೆ, ಓದಿ. ಮ್ಯಾಥ್ಯೂ 18:21, ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯ 21ನೇ ವಾಕ್ಯ. ಯೇಸು ಸ್ವಾಮಿ ಒಂದೇ ಶಾಟ್, ಪೇತ್ರ ಔಟ್. ಓಕೆ. ಅನಂತರ ಪೇತ್ರನು ಯೇಸುವಿನ ಬಳಿಗೆ ಬಂದು ಒಳ್ಳೆ ಕರಿಸ್ಮ್ಯಾಟಿಕ್ ಥರ ನಮ್ಮ ಥರ ಹಲಲುಯ 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 ಎಷ್ಟು ಸರಿ ಹೇಳಬೇಕು? ಸಾಕಾ? ಇನ್ನೂ ಹೇಳಬೇಕಾ? 7 ಸರಿ ಹೇಳಿದ್ರೆ ಸಾಕಾ? ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಿರುವ ಅವಳನ್ನ, ನನ್ನ ಸಹೋದರನನ್ನ ಎಷ್ಟು ಸಲ ಕ್ಷಮಿಸಬೇಕು? 7 ಸಲವೇ? 7 ಸಲವೇ ಎಂದು ಕೇಳಿದ. ಸರಿ, 7 ಸಲವೇ. ಅವನು ಅಂದ್ಕೊಂಡಿದ್ದೇನು 7 ಅಂದರೆ
ಇಲ್ಲ ಪೇತ್ರ, ಈ 7 is ಟೂ ಮಚ್. 7 ತುಂಬ ಜಾಸ್ತಿ ಆಯ್ತು, 7 ಬೇಡ. 1 ಸಾರಿ ಓಕೆ, 2 ಸಾರಿ ಓಕೆ, 3 ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ 3 ಸಾರಿ. ಇನ್ನು ನೀನು ಸ್ವಲ್ಪ ಎಕ್ಸ್ಟ್ರಾಡಿನರಿ ಅಲ್ವಾ, ತುಂಬ ಅಭಿಷೇಕ ಜಾಸ್ತಿ ಇರೋ ಮನುಷ್ಯ, ಬಂಡೆ. 4 ಸಾರಿ ಅವನು ಯೇಸುನ ಇಂಪ್ರೆಸ್ ಮಾಡ್ಲಿಕ್ಕೆ ಕೇಳಿರೋದು. 7 ಸಾರಿ ಕ್ಷಮಿಸಿದ್ರು ಸಾಕು ಅಂತ. ಪೇತ್ರ, ಆಗುತ್ತಾ ನಿನಗೆ 7 ಸಾರಿ ಕ್ಷಮಿಸಲಿಕ್ಕೆ? ಅಷ್ಟು ಕೆಪಾಸಿಟಿ ಇದೆಯಾ ನಿನಗೆ? 7, ಡೋಂಟ್ ಯು ಥಿಂಕ್ ಇಟ್ ಈಸ್ ಟೂ ಮಚ್ ಫಾರ್ ಯು? ಹೇ, ಐ ಕ್ಯಾನ್ ಮ್ಯಾನೇಜ್ 7 times, ಐ ಆಮ್ ಓಕೆ. ಆ ಥರ ಎಲ್ಲ ಯೇಸು ಡೈಲಾಗ್ ಹೊಡಿತಾರೆ ಅಂತ ಅಂದ್ಕೊಂಡ. ಪೇತ್ರ ಅಂದ್ಕೊಂಡಿದ್ದು ಅವನು ಕರಿಸ್ಮ್ಯಾಟಿಕ್ ಬ್ರದರ್ಸ್ ಯಾರೋ ಅಂತ, ನಮ್ಮ ಥರ. ಸೃಷ್ಟಿಕರ್ತ ದೇವರು ಇಲ್ಲಿ ಬಂದು ನಿಂತ್ಕೊಂಡಿರೋದಂತೂ ಅರ್ಥ ಆಗಿಲ್ಲ ಅವಾಗ. ಬ್ರದರ್ಸ್ಗಳು ಬಂದು ಏನೂ ನಾಟಕ ಮಾಡ್ಬೋದಲ್ಲ, ಯಾರು ಮಾಡ್ಬೋದು, ಯಾಕಂದರೆ ನಾವು ನಾಟಕ ಮಾಡೋರೆ. ಆದರೆ ಜೀಸಸ್ ನಾಟಕ ಅಲ್ಲ. ಹೀ ಈಸ್ ಟ್ರೂತ್, ಹೀ ಈಸ್ ದ ಟ್ರೂತ್. ಅವರೊಬ್ಬರೇ ಸತ್ಯ, ಮಿಕ್ಕಿದ್ದೆಲ್ಲ ನಾಟಕನೇ. ಅವರೊಬ್ಬರೇ ಸತ್ಯ. ಅದಕ್ಕೆ ಐ ಆಮ್ ದ ಟ್ರೂತ್. ಆ ಟ್ರೂತ್ ಮುಂದೆ ಈ ನಾಟಕ. ಎಷ್ಟು ಸಾರಿ ಕ್ಷಮಿಸಬೇಕು? 7 ಸಾರಿ ಕ್ಷಮಿಸಿದ್ರೆ ಸಾಕಾ? ಕ್ವಶನ್ ಕೇಳ್ತಾರೆ ಯಾರ ಹತ್ರ? ಕ್ಷಮಾಮೂರ್ತಿ ಹತ್ರ. ಅದಕ್ಕೆ ಯೇಸು ಪ್ರೀತಿಯಿಂದ ಪೇತ್ರನ ನೋಡಿ ಪಕ್ಕಕ್ಕೆ ಕರ್ಕೊಂಡು ತಬ್ಬಿಡ್ಕೊಂಡು, ಮೈ ಡಿಯರ್ ರಾಕ್, ಮೈ ಡಿಯರ್ ಪೀಟರ್, ಪ್ರೀತಿಯ ಪೇತ್ರ, ಓದಿ ವಾಕ್ಯ ಓದಿ. 7 ಸಲವಲ್ಲ, 7 ಸಲ ಅಲ್ಲಪ್ಪ, 70 ಸಲ ಕ್ಷಮಿಸಬೇಕು. ಎಷ್ಟು? 7 ಸಾರಿ 70 times 7. 7 ಸಲ ಅಲ್ಲ, 70 ಸಾರಿ ಕ್ಷಮಿಸಬೇಕು ಎಂದು ಹೇಳಿ ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ. ನಿನಗೆ ಒತ್ತಿ, ನೀನು ಹೇಗೆ ಒತ್ತಿ ಕೇಳಿದೆಯೋ 7 ಸರಿ ಅಂತ, ನಾನು ಒತ್ತಿ ಹೇಳ್ತಾ ಇದ್ದೀನಿ. 7 times ಅಲ್ಲ, 70 times 7. ಆಮೇಲೆ ಒಂದು ಕತೆ ಹೇಳ್ತಾರೆ, ಅದು ಹೇಳಬೇಕಿನ್ಕ ಅದರಿಗೆ ಟೈಮ್ ಇಲ್ಲ. ಆ ಕಥೆಯಲ್ಲೇ ಎಲ್ಲ ನಮ್ಮ ಕಥೆನ ಮುಗಿದೋಗುತ್ತೆ. ಅದು ಏನು ಮಾಡೋದು? ದೇವರು ಕರುಣಾಮಯಿ, ನಿಮ್ಮನ್ನು ಉಳಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 70 times 7 ಅಂದರೆ ನೀವು ಅದನ್ನು ಗುಣಾಕಾರ ಮಾಡಿದರೆ ಎಷ್ಟಾಯಿತು? ಇಫ್ ಯು ಮಲ್ಟಿಪ್ಲೈ 70 times 7 ಎಷ್ಟಾಯಿತು? 490 ಆಯಿತು. ಓಕೆ, ಇಫ್ ಯು ರೈಟ್ 70 times ಎಷ್ಟಾಯಿತು? 7 7 7 7 7 70 times 7 ಹಾಕ್ಬಿಟ್ಟು ಓದಿದರೆ ಎಷ್ಟು ನಂಬರ್ ಬರುತ್ತೆ? ಎಣಿಸ್ಲಿಕ್ಕೆ ಆಗೋದಿಲ್ಲ. 490 ಟೂ ಮಚ್. ಲಾಸ್ಟಿಗೆ ಅದರ ಅರ್ಥ ಏನು ಗೊತ್ತಾ? ನಿನ್ನ ಕ್ಯಾರೆಕ್ಟರೇ ಕ್ಷಮೆ ಆಗಬೇಕು ಅಂತ. ಇಲ್ಲಿ 490 ಸಾರಿ ಕ್ಷಮಿಸು ಅಲ್ಲ, 7,780,80,90,90 ಆ ಥರ ಅಲ್ಲ. ಯು ಮಸ್ಟ್ ಹ್ಯಾವ್ ಮೈ ಕ್ಯಾರೆಕ್ಟರ್. ಯುವರ್ ಕ್ಯಾರೆಕ್ಟರ್ ಶುಡ್ ಬಿ ಫರ್ಗಿವ್ನೆಸ್. ದೆರ್ ಈಸ್ ನೋ ಲಿಮಿಟೇಷನ್. ಎಷ್ಟು ಸಾರಿ ಕ್ಷಮಿಸಬೇಕು, ಎಷ್ಟು ಸಾರಿ ಪ್ರೀತಿಸಬೇಕು ಅಲ್ಲ. ದ್ಯಾಟ್ ಮಸ್ಟ್ ಬಿ ಯುವರ್ ಕ್ಯಾರೆಕ್ಟರ್ ಪೀಟರ್. ಮೇಕ್ ಇಟ್ ಯುವರ್ ಓನ್ ಕ್ಯಾರೆಕ್ಟರ್. ಯೇಸು ನನಗೂ ನಿಮಗೂ ಹೇಳ್ತಾ ಇರೋದು ಇವತ್ತು ಅದೇನೆ. ದ್ಯಾಟ್ ಶುಡ್ ಬಿ ಮೈ ನೇಚರ್, ದ್ಯಾಟ್ ಶುಡ್ ಬಿ ಮೈ ಕ್ಯಾರೆಕ್ಟರ್. ದೇರ್ ಈಸ್ ನೋ ಕೌಂಟ್ ಫಾರ್ ದ ಫರ್ಗಿವ್ನೆಸ್. ಕೆಲವು ಟೈಮ್ ಈ ಜಾಸ್ತಿ ಕ್ವಶನ್ ಕೇಳೋರು ಯಾರು ಗೊತ್ತಾ? ಈ ರೀತಿ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇರೋರೆ, ಪೀಟರ್ ಥರ. ಪೀಟರ್ನ ಗ್ರೂಪಿಗೆ ಸೇರಿಸ್ಕೊಂಡಾಗ ಈ ಕ್ವಶನ್ ಹೊರಗಡೆ ಇದ್ದಿದ್ರೆ ಕೇಳ್ತಾ ಇರಲಿಲ್ವೇನೋ. ಅದರಿಂದ ಜಾಸ್ತಿ ಪ್ರೇಯರ್ ಗ್ರೂಪಲ್ಲಿ ಇರೋರು, ಎಷ್ಟು ಸರಿ ಬ್ರದರ್ ಕ್ಷಮಿಸೋದವ್ರನ್ನ ನೀವೇ ಹೇಳಿ. ಮೊನ್ನೆ ಅಲ್ಲಿ ಕ್ಷಮಿಸ್ದೆ, ನಿನ್ನೆ ಇಲ್ಲಿ ಕ್ಷಮಿಸ್ದೆ, ಕಳೆದ ವರ್ಷ ಅಲ್ಲಿ ಕ್ಷಮಿಸ್ದೆ, ಹೋದಲ್ಲೆಲ್ಲ ಇವನ್ನ ಕ್ಷಮಿಸ್ತಾನೇ ಇದ್ದೀನಿ, ಇವಳನ್ನ ಕ್ಷಮಿಸ್ತಾನೇ ಇದ್ದೀನಿ, ಆದರೆ ಇವಳು ಮಾತ್ರ ಬಿಡ್ತಾನೆ ಇಲ್ಲ, ಇವನು ಮಾತ್ರ ಬಿಡ್ತಾನೆ ಇಲ್ಲ. ನೀನು ನಾನು ಎಷ್ಟು ಸರಿ ಕ್ಷಮಿಸ್ಬೇಕು ಹೇಳಿ, ನಾನು ಏನು ಮಾಡ್ಬೇಕು ಹೇಳಿ? ಯೇಸು ಹೇಳ್ತಾರೆ, ಚೇಂಜ್ ಯುವರ್ ಕ್ಯಾರೆಕ್ಟರ್. ನಿನ್ನ ಆ ಸೆಲ್ಫಿಶ್ ಕ್ಯಾರೆಕ್ಟರ್ನ ತೆಗೆದು ನನ್ನ ಕ್ಯಾರೆಕ್ಟರ್ನ ನಿನ್ನ ಒಳಗಡೆ ಹಾಕೋ. ಹ್ಯಾವ್ ದ ಕ್ಯಾರೆಕ್ಟರ್ ಆಫ್ ಫರ್ಗಿವ್ನೆಸ್, ಹ್ಯಾವ್ ದ ನೇಚರ್ ಆಫ್ ಫರ್ಗಿವ್ನೆಸ್. ಕ್ಲೋತ್ ಯುವರ್ ಸೆಲ್ಫ್ ವಿತ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತಂಬರನಾಗು, ಕ್ರಿಸ್ತನನ್ನು ಧರಿಸ್ಕೋ.
ಕ್ರಿಸ್ತಂಬರನಾದರೆ ನೀನು ಲೆಕ್ಕ ಹಾಕ್ಕೊಂಡು ಕೂತ್ಕೊಳ್ಳೋದಿಲ್ಲ. ಯಾರು ಎಲ್ಲಿ ಹೊಡೆದ್ರು, ಯಾರು ಯಾವ ಬಾವಿಗೆ ಹಾಕಿದ್ರು, ಯಾರು ನನ್ನನ್ನು ಎಲ್ಲಿಗೆ ಮಾರಾಟ ಮಾಡಿದ್ರು, ನೀನು ಅವತ್ತು ನನ್ನನ್ನು ಬಾವಿಗೆ ಹಾಕಿದೆಯಲ್ಲ ನೋಡಿ, ಇವತ್ತೇ ಅವರು ನನ್ನನ್ನು ಎಲ್ಲಿ ನಿಲ್ಲಿಸಿದ್ದಾರೆ, ನಿನ್ನ ಮೈಂಡಿಗೆ ಬರೋದಿಲ್ಲ. ನೀನು ಅವತ್ತು ನನ್ನನ್ನು ಇಷ್ಮಾಯಿಲ್ರಿಗೆ ಮಾರಾಟ ಮಾಡಿದೆಯಲ್ಲ, ಲೆಕ್ಕ ಹೇಳಲ್ಲ, ಲೆಕ್ಕ ಕೇಳೋದಿಲ್ಲ. ಯಾಕಂದರೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ಬಿಕಾಸ್ ಯು ಆರ್ ಸೋಕ್ಡ್ ಇನ್ ದ ಲವ್ ಆಫ್ ಗಾಡ್, ಯು ಆರ್ ಸೋಕ್ಡ್ ಇನ್ ದ ಕ್ಯಾರೆಕ್ಟರ್ ಆಫ್ ಜೀಸಸ್ ಕ್ರೈಸ್ಟ್. ಯು ವಿಲ್ ಫರ್ಗೆಟ್ ಆಲ್ ದ ಯೂಸ್ಲೆಸ್ ಥಿಂಗ್ಸ್ ಹ್ಯಾಪನ್ ಇನ್ ಯುವರ್ ಲೈಫ್. ಯು ರಿಮೆಂಬರ್ ಓನ್ಲಿ ಲವ್. ನಿನಗೆ ದ್ವೇಷ ಮಾಡಲಿಕ್ಕೆ ಆಗಲ್ಲ. ಹಲ್ಲು ಕಿತ್ತ ವಿಷದ ಹಾವಿನ ಹಾಗೆ ಕಚ್ಚಿದ್ರು ಪಾಯ್ಸನ್ ಬರಲ್ಲ. ಎಷ್ಟು ಕಚ್ಚಿದ್ರು ಪಾಯ್ಸನ್ ಬರಲ್ಲ. ಯಾಕೆ ಬರಲ್ಲ? ಪಾಯ್ಸನ್ ಇಲ್ಲ. ಪಾಯ್ಸನ್ ಇರೋದನ್ನು ಕಿತ್ತಾಕಿ ಆಯಿತು. ಒಬ್ಬನು ಯೇಸು ಕ್ರಿಸ್ತರಲ್ಲಿ ಒಂದಾದರೆ ಅವನು ನೂತನ ಸೃಷ್ಟಿಯಾಗ್ತಾನೆ. ಈ ಪಾಯ್ಸನ್ ಹೋಗುತ್ತೆ. ಇನ್ನು ಯೇಸುವಿನಲ್ಲಿ ಒಂದಾಗು ಅಷ್ಟೇ. ನನಗೆ ಹೇಳ್ತಾ ಬಂದಿದ್ದು ನೀವು ಫರ್ಗಿವ್ ಮಾಡಬೇಕು ಅಂತಲ್ಲ, ಹೇಳ್ತಾ ಬಂದಿದ್ದಿಷ್ಟೇ. ನೀವು ಫರ್ಗಿವ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ರಿಸ್ತನನ್ನು ಧರಿಸ್ಕೋ, ಸೋ ದಟ್ ಯುವರ್ ನೇಚರ್ ವಿಲ್ ಚೇಂಜ್ ಇಂಟು ಹಿಸ್ ನೇಚರ್. ವೆರ್ ಎವರ್ ಯು ಗೋ, ಯು ಕೆನ್ ನಾಟ್ ಲಿವ್ ವಿತೌಟ್ ಫರ್ಗಿವಿಂಗ್, ವಿತೌಟ್ ಲವಿಂಗ್. ನಾವು ಈಗ ಎಲ್ಲಿ ಹೋದರೂ ಗಾಯ ಮಾಡ್ಕೊಂಡೇ ಬರ್ತೀವಿ. ನಾನು ಪ್ರೇಯರಿಗೆ ಬರಲ್ಲ ಬ್ರದರ್. ಬರೋದು ಯಾಕೆ? ಗಾಯ ಮಾಡೋದು ಯಾಕೆ? ಗಾಯ ಮಾಡ್ಕೊಂಡು ಬರೋದು ಯಾಕೆ? ಕೆಲವ್ರು ಹೇಳ್ತಾರೆ ನೀನು ಬಂದಲ್ಲೆಲ್ಲ ಗಾಯ ನಮಗೂ ಮಾಡಿ ಹೋಗ್ತೀಯ ಅಂತ, ಅದಕ್ಕೆ ನಾನು ಬರ್ತಾ ಇಲ್ಲ. ನಾವು ಸುಮ್ಮನೆ ಇವ್ರಿಗೆ ಗಾಯ ಮಾಡಿ ನಮಗೂ ಗಾಯ ಮಾಡ್ಕೊಂಡು ಮತ್ತೆ ಪೇಷಂಟ್ ಆಗಿ ಮತ್ತೆ ಮಲ್ಕೊಂಡು ಮತ್ತೆ ನಾನು ಕನ್ಫೆಷನ್ ಮಾಡಿ ಮತ್ತೆ ಒದ್ದಾಡಿ ಮತ್ತೆ ನರಳಾಡಿ ಮತ್ತೆ ಕಷ್ಟಪಟ್ಟು ಹೋಗಿ ಕೂತ್ಕೊಂಡಿರ್ತೀನಿ. ಮತ್ತೆ ಯಾಕಿದೆಲ್ಲ? ಅದ್ರ ಬದಲು ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಹಲ್ಲೆಲ್ಲೂಯ್ಯ ಹಾಡ್ಕೊಂಡಿರ್ತೀನಿ. ಪಿಶಾಚಿಯ ವಂಚನೆ. ಯೋಚನೆ ಮಾಡಬೇಡಿ, ಕ್ರಿಸ್ತಂಪರರಾಗಿರಿ. ಆಗ ನಮಗೆ ಎಲ್ಲರನ್ನು ಕ್ಷಮಿಸಲಿಕ್ಕೂ ಎಲ್ಲರನ್ನು ಪ್ರೀತಿಸಲಿಕ್ಕೂ ಬೇಕಾದ ಆ ಕೃಪೆ ಸಿಗುತ್ತೆ. ಎದ್ದು ನಿಂತ್ಕೊಳ್ಳೋಣ. ಆ ಒಂದು ಸ್ವಭಾವ ನನ್ನಲ್ಲಿ ಉಂಟು ಮಾಡಿರಿ ಪರಿಶುದ್ಧಾತ್ಮರೇ. ಎಲ್ಲರನ್ನೂ ಕ್ಷಮಿಸಲು ಬೇಕಾದ ಆ ಜ್ಞಾನವನ್ನು, ಆ ಕೃಪೆಯನ್ನು ನನ್ನಲ್ಲಿ ರಿಲೀಸ್ ಆಗುವಂತೆ, ನನ್ನ ಮುಖಾಂತರ ರಿಲೀಸ್ ಆಗುವಂತೆ ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿರಿ. ಪವಿತ್ರಾತ್ಮನ ಸಹಾಯ ಇಲ್ಲದೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿರುವ ಆ ಒಂದು ಕ್ಯಾರೆಕ್ಟರ್ ರಿಲೀಸ್ ಆಗೋದಿಲ್ಲ. ಯೇಸುವಿನ ಸ್ವಭಾವ ನನ್ನಲ್ಲಿ, ನನ್ನ ಮುಖಾಂತರ ರಿಲೀಸ್ ಮಾಡೋದು ನಾನಲ್ಲ. ಇಟ್ ಈಸ್ ನಾಟ್ ಐ ಹೂ ರಿಲೀಸಸ್ ದ ನೇಚರ್ ಆಫ್ ಕ್ರೈಸ್ಟ್ ಥ್ರೂ ಮೀ, ಇಟ್ ಈಸ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರಾಗಿದ್ದಾರೆ ನನ್ನ ಮುಖಾಂತರ ಯೇಸುವಿನ ಸ್ವಭಾವವನ್ನು ರಿಲೀಸ್ ಮಾಡುವವರು, ಆ ಫರ್ಗಿವ್ನೆಸ್ನ ರಿಲೀಸ್ ಮಾಡುವವರು ಪವಿತ್ರಾತ್ಮರಾಗಿದ್ದಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಪವಿತ್ರಾತ್ಮರನ್ನು ಮಾತ್ರ ನೀವು ನೋಯಿಸಬೇಡಿ, ಕುಂದಿಸಬೇಡಿ. ಈ ಸಮಯದಲ್ಲಿ ದೇವರ ಹತ್ರ ಕ್ಷಮೆ ಕೇಳೋಣ. ಪವಿತ್ರಾತ್ಮರನ್ನು ನೋಯಿಸಿದ್ದಕ್ಕಾಗಿ, ಪವಿತ್ರಾತ್ಮರನ್ನು ಕುಂದಿಸಿದ್ದಕ್ಕಾಗಿ ನಾವು ಕ್ಷಮೆ ಕೇಳೋಣ. ಎಲ್ಲರನ್ನ ಕ್ಷಮಿಸಲು, ಎಲ್ಲರನ್ನ ಪ್ರೀತಿಸಲು ನನ್ನಲ್ಲಿ ಯೇಸುವಿನ ಸ್ವಭಾವ ರಿಲೀಸ್ ಆಗುವಂತೆ ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿರಿ. ಹೋಲಿ ಸ್ಪಿರಿಟ್, ಹೆಲ್ಪ್ ಮೀ ಲಾರ್ಡ್, ಹೆಲ್ಪ್ ಮೀ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್.